ಸಹಕಾರಿ ಸಂಘ ನಿಯಮಿತ ಇದತ್ತ 2023 ಬೊಕ್ಕ 24 ಮಹಾಸಭೆನು ಇತ್ತ ಮೂಲು ಮಲ್ತೊಂದುಲ್ಲ ಇನಿತ ಈ ದುನ್ನದ ಚಾವಡಿಗು ಎಂಕಲ ಸಂಸದ ಸಾರಥಿ ಆಯ್ನಂಚಿನ ರವೀಂದ್ರ ಯು ಬೊಕ್ಕ ಬೆರಿಸಾಯದ ಉಪ್ಪುನ ಉಪಾಧ್ಯಕ್ಷರು ರಾಜೀವ ಬಂಗೇರ ಬೊಕ್ಕ ವಿಘ್ನ ಬರದಿಲಕ್ಕ ಅವಳು ಪ್ರಾರ್ಥನೆ ಮಂತದ್ದು ಒಂಜಿ ಕಾರ್ಯಕ್ರಮ ಪ್ರಾರಂಭ ಮಲ್ಪನ ಒಂಜಿ ಪದ್ಧತಿ ಈ ಕಾರ್ಯಕ್ರಮದ ಈ ಪ್ರಾರ್ಥನೆಯನ್ನು ಎಂಕಲ್ನ ಸಂಸದ ಕಾರ್ಯದರ್ಶಿ ಆಯ್ನಂಚಿನ ಮಾಲತಿ ಯು ಮೇರ್ ಮಲ್ಪೆರೊಲ್ಲೇರು ದಯಮಲ್ತದ ಮಾಲತಿ ಯು ಇರು ಬತ್ತದ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯಕಲಾಕ್ಷೇತ್ರೇ ಗುರುಧರ್ಮಸದಾರಾಧ್ಯಾಯ ಗುರುಪುತ್ರ ಪಾರಿತ್ರಾತ್ರೇ ಗುರುಪಾಖಂಡಕಂಡಕಾಯ ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ ಗೂಢಗುಲ್ಫಾಯ ಗಂಧಮತ್ತಾಯ ಗೋಜಯಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಅನ್ನ ಮಧುರ ಕಂಠಡು ಬಾರಿ ಪೊರ್ಲುದ ಒಂಜಿ ವಿಘ್ನ ವಿನಾಶಕನ ಪ್ರಾರ್ಥನೆ ಚಾಲನೆ ಮಂತದ್ದು ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊಡ್ತೇರು ಇತ್ತೆ ಒಂಜಿ ಸಭೆ ಪಂಡ ಅಂಚನೆ ಒಂಜಿ ಚಾವಡಿ ಬಿನ್ನೇರು ಬೈದೇರು ಅಂಚನೆ ನಿಕುಲ್ಲ ಒಂಜಿ ಬಿನ್ನೇರು ಇದನ್ನು ಎದುಕೊಂಡು ಅಂಚಿನ ಒಂಜಿ ಕ್ರಮ ಉಂಟು ದಯಪಂಡ ಬತ್ತಿನಿ ಕುಲ್ಲುನಿ ಪೋಪಿನತ್ತು ಬತ್ತಿಲಕ್ಕನೆ ನಿಕ್ಲನೆ ಎದುಕೊಂಡ ಮಾತ್ರ ಓ ಅಕಲು ಎಂಗ್ಲನೆ ಬಾರಿ ಪೊರುಡೊಂದು ಎದುಕೊಂಡೇರು ಆ ಸಭೆ ಎಡ್ಡೆ ಆತನು ಪಂಪಿನ ಒಂಜಿ ವಿಷಯ ನಿಕ್ಲ ಮನಸ್ಸು ಅಚ್ಚುಕಟ್ಟಾದ ಉಪ್ಪುಂಡು ಇನಿತ ಈ ಸಭೆಗೆ ಬೈದಿನಂಚಿನ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ನಮ್ಮ ಭಗವತಿ ಮಾತೆದ ಸೇವೆ ಮಲ್ಪನಂಚಿನ ಅಕ್ಲೇನು ಮಾತಾಡಲ ಆಶೀರ್ವಾದಕ್ಕೆ ಏನೊಂದು ಯಾನು ಇನಿತ ಸಭೆಗೆ ನಿಕ್ಲೇನು ಎತ್ತುಕೊಂಡೊಂದುಳ್ಳ ಈ ಸಂಸ್ಥೆ ಜನ ಚೈತನ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇಂದು ಏನಕ್ಕೆ ಪುಟ್ಟದು ಈ ವರ್ಷಗೂ ಮೂಜಿ ವರ್ಷ ಆಂಡು ಮೂಜಿ ವರ್ಷದಿಂಚ ಯಾನು ಎಕಡೆ ಪಂಡಿಲಕ್ಕ ಬಾರಿ ಸೋಕದ ಜನಸೇವೆಯನ್ನು ಮಲ್ತೊಂದಲ್ಲ ಇದಕ್ಕೆ ಸಾರಥಿ ಆಯಿ ನಂಜಿನಾಂಜ ಯು ರವೀಂದ್ರ ಮೇರು ಬಾರಿ ಒಂಜಿ ಪೊರ್ಲುದ ಕೆಲಸ ಮಲ್ತದ್ದು ಇನಿತ ನಮ್ಮ ಸಭೆತ ಅಧ್ಯಕ್ಷ ಸ್ಥಾನನು ವಹಿಸೊಂದೇರು ಅರೆಗೆ ಏನು ಮಾತ್ರ ಪರವಾದಲ ಸೋಲ್ ಮೇಲೆ ಎತ್ಕೊಂಡ್ವೆ ಅಂಚನೆ ಅರೆಗೆ ಬಿರಿಸಾಯದ ಉಪ್ಪು ನಂಚಿನ ಶ್ರೀಯುತ ರಾಜು ಬಂಗೇರ ಮೇರು ಉಪಾಧ್ಯಕ್ಷರಾದುಲ್ಲೇರು ಮೇರನು ಕೂಡ ಸಭೆಗೆ ಪೊರ್ಲುಡೆ ಎದುಕೊಂಡ್ವೆ ಅಂಚನೆ ಪುಗೆಲು ಕೊರ್ಪಿನಂಚಿನ 16 ಜನ 19 ಜನ ನಿರ್ದೇಶಕರುಲ್ಲೇರು ಅಕ್ಲೇನು ಕೂಡ ಎದುಕೊಂಡಂಚಿನ ಕಾರ್ಯಕ್ರಮ ಶ್ರೀಯುತ ಗಣೇಶ್ ಕೊಲ್ಯ ಮೇರೆಲ್ಲ ಪೊರ್ಲುಡು ಎದುಕೊಂಡ ಅಂಚನೆ ಚಿತ್ರಕಲಕ್ಕೆ ಮೇರ್ಲ ಎಂಗ್ಲ ಸಂಘದ ನಿರ್ದೇಶಕರು ಮೇರೆಲ್ಲ ಎಂಗ್ಲ ಪೊರ್ಲುಡು ಎದುಕೊನ್ವ ಅವೇ ರೀತಿ ಮನೋಹರ್ ಬೋಳಾರ್ ಮೇರೆಲ್ಲ ಪೊರ್ಲುಡು ಎದುಕೊನ್ವ ಒಕ್ಕ ಅಂಚನೆ ಕುಲ್ದಿನಂಚಿನ ರಾಜಗೋಪಾಲ್ ಬಂಗೇರ ಮೇರೆಲ್ಲ ಪೊರ್ಲುಡು ಎದುಕೊಂಡು ಸುರೇಶ್ ಐತಪ್ಪ ಮೇರೆಗ್ಲ ಒಂಜಿ ಸ್ವಾಗತವನ್ನು ಕೊರೊಂದುಲ್ಲ
ಅವೇ ರೀತಿ ಹರೀಶ್ ಬಂಗೇರ ಇವರೆಲ್ಲ ಪೊರ್ಲೂರು ಎತ್ಕೊಳುವ ಅಪ್ಪಯ್ಯ ನಾಯಕ್ ಅವೇ ರೀತಿ ರಾಜೇಶ್ ಉಳ್ಳಾಲ್ ಇವರೆಲ್ಲ ಎದ್ಕೊಂಡು ಬೊಕ್ಕ ನಿರ್ದೇಶಕಿ ಏನಂಜಿನ ಕವಿತಾ ಬಿ ದಾಸ್ ಇವರೆಲ್ಲ ಎದ್ಕೊಂಡು ಬೊಕ್ಕ ನಮ್ಮ ಇಡೀ ಸಂಘದ ನಿಕ್ಕಲ ಈ ಗ್ರಾಹಕರ ಅವಡ ಅಥವಾ ಎಂಕಲ ಅಂಚಿನ ಒಂಜಿ ಕಾರ್ಯಕಾರಿನ ಮಲ್ಪನಂಚಿನ ಕಾರ್ಯದರ್ಶಿದ ಸಾರಡೊಪ್ಪನಂಚಿನ ಮಾಲತಿ ಜೆ ಇವರೆಲ್ಲ ಎದ್ಕೊಂಡು ಅವೇ ರೀತಿ ನಮ್ಮ ಈ ಸಂಘದ ಒಂಜಿ ಕಾರ್ಯದರ್ಶಿಗೆ ಬಲಕೈಯಾದುಪ್ಪನಂಚಿನ ಅರ್ಪಿತಾ ಕೋಟ್ಯನ್ ಇವರೆಲ್ಲ ಎದ್ಕೊಂಡು ಅವೇ ರೀತಿ ಕೂಡ ನಂಗೆ ಎಂಕ್ಲೆಗ್ ಸಮಯಗೂ ಎಡ್ಡೆ ಒಂಜಿ ಸಜೆಷನ್ ಕೊಡ್ದು ಎಡ್ಡೆ ನಿರ್ದೇಶನ ಕೊಡ್ದು ಈ ಸಂಸ್ಥೆನ ಎಡ್ಡೆ ರೀತಿಯ ನರಪವನಂಚಿನ ಮಾರ್ಗದರ್ಶಿ ಆದುಪ್ಪನಂಚಿನ ಕುಂಜಂ ಕೆಳಮನೆ ಇವರೆಲ್ಲ ಎದ್ಕೊಳುವ ಇಂದೆಂತ ಮಾತಿರದಲ ಮುಖ್ಯವಾಯಿನಕ್ಲು ನಿಖುಲು ದಯಪಂಡ ನಿಖುಲು ಇಜ್ಜನೆ ಎಂಕುಲು ಇಜ್ಜ ಎಂಕುಲು ಖಾಲಿ ಅವಳು ಓಪನ್ ಮಂತದ ಕುಲ್ಲತ್ತು ನಿಖುಲು ಗ್ರಾಹಕರಾದ ಬರ್ತದು ನಿಖುಲು ಎಂಕುಲು ಕೊರ್ಪಿನಂಚಿನ ಸೇವೆಯನ್ನು ಜತೊಂಡ ಬಂದ ಮಾತ್ರ ಎಂಕ್ಲೆಗ್ ಅವು ಮಲ್ತಿನ ಕೆಲಸಕ್ಕೆ ಒಂಜಿ ಪ್ರತಿಫಲ ಬರ್ಕೊಂಡು ಅಂಚಿನ ಬತ್ತಿನಂಚಿನ ಗ್ರಾಹಕರೆಗಳ ಬೊಕ್ಕ ಎಂಕಲ ಒಂಜಿ ಸಂಘದ ಮಿತ್ತು ಅಭಿಮಾನದಿದ್ದು ಠೇವಣಿ ದೀತಿನಂಚಿನ ಠೇವಣಿದಾರರೆಲ್ಲ ಮಾತ್ರ ಎದ್ಕೊಂಡು ಈ ಒಂಜಿ ಕಾರ್ಯಕ್ರಮ ಸ್ಟಾರ್ಟ್ ಆವಡಂಡ ನಮ್ಮ ಹಿಂದೂ ಸಂಸ್ಕೃತಿಗೆ ದೀಪ ನಮ್ಮ ಕಣ್ಣೆದುರು ಉಪ್ಪೊಡಿಗೆ ಆ ದೀಪ ಇಂಚೆ ಬೆಳಗೊಂದು ಪುಂಡು ಅಂಚೆನೆ ಎಂಕಲ ಸಂಸ್ಥೆ ಬೆಳಗೊಂಡು ಪಂಪಿನ ಒಂಜಿ ನಮ್ಮ ಸನಾತನ ಧರ್ಮಡು ಅಂಚಾದ ಈ ಇನಿತ ನಿಖಲ ಎದುಡಿತ್ತಿನ ದೀಪವನ್ನು ಬೆಳಗಾರೆ ನಮ್ಮ ಭಗವತಿ ಕ್ಷೇತ್ರದ ಅರ್ಚಕರು ಪೂರ ದಯಮಲ್ತದ ಸ್ಟೇಜಿಗೆ ಬರ್ತದೆ ನಮ್ಮ ನಿರ್ದೇಶಕರನೊಟ್ಟಿಗೆ ಅಧ್ಯಕ್ಷರೊಟ್ಟಿಗೆ ನಿಖುಲ್ಲ ಕೈಗೂಡೋರು ಬಂದು ನಿಖಲ ಕೇಳೋಣ. ಸೇವಕರಿಂದ ಕೈಯಿಂದ ಹಾಗೂ ಎಲ್ಲ ನಿರ್ದೇಶಕರ ಕೈಯಿಂದ ದೀಪ ಉಜ್ವಲ್ತಾ ಇದೆ. ಈ ದೀಪ ಹೇಗೆ ಉಜ್ವಲ್ತದೋ ಅದೇ ರೀತಿ ಇನ್ನು ಮುಂದಕ್ಕೆ ಕೂಡ ನಮ್ಮ ಈ ಸಂಸ್ಥೆ ಉಜ್ವಲಗೊಂಡು ಇಡೀ ನಮ್ಮ ಉಳ್ಳಾಲ ಕ್ಷೇತ್ರ ಅಲ್ಲ ಎಲ್ಲ ಇಡೀ ಮಂಗಳೂರು ಕ್ಷೇತ್ರದಲ್ಲಿ ಕೂಡ ತಾವು ಹೆಸರು ಆಶೀರ್ವಾದ ಅವರಿಂದ ಪಡೆದುಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ದಿಕ್ಸೂಚಿಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇದ್ದು ನಮಗೆ ತುಂಬ ಸಹಕಾರವನ್ನು ಕೊಟ್ಟು ನಮ್ಮೊಂದಿಗೆ ಬೆರೆತು ಬಹಳ ಒಂದು ರೀತಿಯಲ್ಲಿ ನಮ್ಮವರೇ ಎಂಬ ಒಂದು ಭಾವನೆಯನ್ನು ಇಟ್ಟುಕೊಂಡು ನಮ್ಮನ್ನು ಇಂದು ಅಗಲಿದ ಒಂದು 3 ಜನ ಇದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಸುಂದರ್ ಗರಡಿಯವರು. ಇವರು ನಮ್ಮ ಈ ಸಂಸ್ಥೆಗೆ ಉತ್ತಮವಾದ ಸೇವೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಇವರು ನಮಗೆ ಒಂದು ಕಷ್ಟ ಕಾಲದಲ್ಲಿ ನಮ್ಮ ಪ್ರಥಮ ವರ್ಷದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ಅವರು ಬೇರೆ ಸಹಕಾರದಿಂದ ನಮಗೆ ಸಾಲವನ್ನು ತೆಗೆಸಿಕೊಟ್ಟು ನಾವು ಮುಂದುವರಿಯುವಂತೆ ಮಾಡಿದ್ದಾರೆ. ಅಲ್ಲದೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟು ನಾವು ಪ್ರತಿದಿನ ನಾವು ಸಿಕ್ಕಿದಾಗ ಹೇಗುಂಟು ಹೇಗೆ ನಡೀತದೆ ಎಂಬ ಒಂದು ವಿಷಯವನ್ನು ಅವರು ಅರಿತುಕೊಂಡು ಅದಕ್ಕೆ ಬೇಕಾದ ಸಲಹೆಯನ್ನು ಅವರು ಕೊಡ್ತಾಯಿದ್ರು. ಆದರೆ ಅವರು ಅಲ್ಪ ಕಾಲದ ಅನಾರೋಗ್ಯದಿಂದ ಇಂದು ನಮ್ಮನ್ನು ಅಗಲಿದ್ದಾರೆ. ಅವರಿಗೂ ಕೂಡ ಅವರಿಗೆ ಅದೇ ರೀತಿ ನಮ್ಮ ಗ್ರಾಹಕರಾದಂಥ ರಾಜೇಶ್ ಶೆಟ್ಟಿ ಮತ್ತು ಕ್ಲೆಮೆಂಟ್ ಜತಿನ್. ರಾಜೇಶ್ ಶೆಟ್ಟಿ ಅವರು ಇತ್ತೀಚೆಗೆ ತಲಪಾಡಿಯಲ್ಲಿ ನಡೆದಂಥ ಸಣ್ಣ ಅಪಘಾತದಲ್ಲಿ ತಾವು ಮೃತ್ಯು ಹೊಂದಿದ್ದಾರೆ. ಅದೇ ರೀತಿ
ಕ್ಲೆಮೆಂಟ್ ಚೆತ್ತಿನ್ ಅವರು ಹೃದಯಘಾತದಿಂದ ತಮ್ಮ ಆತ್ಮವನ್ನು ಬಿಟ್ಟಿದ್ದಾರೆ. ಈಗ ಅವರಿಗೆ ಸದ್ಗತಿಯನ್ನು ದೊರೆಯಲಿ ಎಂದು ನಾವೆಲ್ಲರೂ ಒಂದು 3 ನಿಮಿಷ ಎದ್ದು ಒಂದು ಪ್ರಾರ್ಥನೆಯನ್ನು, ಮೌನ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಅರ್ಪಣೆಯನ್ನು ಅರ್ಪಿಸೋಣ. ದೇವರ ಪಾದವನ್ನು ಸೇರಲಿ ಎಂದು ಇನ್ನೊಮ್ಮೆ ನಾವು ಪ್ರಾರ್ಥಿಸೋಣ. ಮುಂದಿನ ಕಾರ್ಯಕ್ರಮ ಈಗ ಪ್ರಾರಂಭ. ಆಗಲೇ ಸ್ವಾಗತವನ್ನು ಕೊಡಬೇಕಾಗಿತ್ತು, ಯಾಕಂದರೆ ಮಾಧ್ಯಮದವರು ಇದ್ದರೆ ಮಾತ್ರ ನಮ್ಮ ಹೆಸರು ಎಲ್ಲ ಕಡೆ ಪ್ರಸರಿಸ್ತದೆ. ಆದರೆ ಅವರು ಕೇವಲ ನಿನ್ನೆ ಒಂದು ದಿವಸದ ಹೇಳಿಕೆಗೆ ಹೋಗೊಟ್ಟು ಇವತ್ತು ಬಂದು ನಮ್ಮ ಜೊತೆ ಇದ್ದಾರೆ. ಅವರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ಸಾಮಾನ್ಯ ಸಭೆಯ ನೋಟಿಸನ್ನು ನಿಮ್ಮ ಮುಂದೆ ಇಟ್ಟು ದಾಖಲಿಸೋದು. ಯಾಕಂದರೆ ಗ್ರಾಹಕರು ಬರ್ತಾರೆ ಹೋಗ್ತಾರೆ, ಆದರೆ ಬ್ಯಾಂಕಿನ ಒಳಗೆ ಏನೆಲ್ಲ ನಡೀತದೆ, ನಾವು ಏನೆಲ್ಲ ಮಾಡಿದ್ದೇವೆ, ಏನೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಂಬುದನ್ನು ಚಿತ್ರಣವನ್ನು ನಮ್ಮ ಕಾರ್ಯದರ್ಶಿಯವರು ಮಾಲತಿ ಜೆ ಅವರು ನಿಮ್ಮ ಮುಂದೆ ಇಡಲಿದ್ದಾರೆ. ಸಭೆಯ ನೋಟಿಸನ್ನು ಓದಿ ದಾಖಲಿಸುವುದು. ಮಾನ್ಯ ಸದಸ್ಯರೇ, ನಮ್ಮ ಸಹಕಾರಿ 2023-24 ಸಾಲಿನ ತೃತೀಯ ವಾರ್ಷಿಕ ಸಾಮಾನ್ಯ ಸಭೆಯು ದಿನಾಂಕ 21/9/2024 ಶನಿವಾರ ಅಪರಾಹ್ನ 3 ಗಂಟೆಗೆ ಸರಿಯಾಗಿ ತೊಕೋಟು ಒಳಪೇಟೆಯಲ್ಲಿರುವ ಕ್ಲಿಕ್ ಸಭಾಂಗಣದಲ್ಲಿ ಸಹಕಾರಿ ಅಧ್ಯಕ್ಷರಾದ ಶ್ರೀ ಯು ರವೀಂದ್ರ ಇವರ ಅಧ್ಯಕ್ಷತೆಯಲ್ಲಿ ಜರಗಲಿರುವುದು. ಸಹಕಾರಿಯ ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಬಂದು ಸಭೆಯಲ್ಲಿ ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ವಿನಂತಿ. ತೃತೀಯ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮ: ಆಸನ ಸ್ವೀಕಾರ, ಪ್ರಾರ್ಥನೆ, ಸ್ವಾಗತ ಭಾಷಣ. ತೃತೀಯ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದಾಖಲಿಸುವುದು. 24/9/2023 ಜರುಗಿದ ಮಹಾಸಭೆಯ ನಡವಳಿಗಳನ್ನು ಓದಿ ದೃಢೀಕರಿಸುವುದು. 2023-24 ಅಂದರೆ ಪೂಜಾ ಸಮಯ 4 ಗಂಟೆಗೆ ಹೋಗಿ ಅಲ್ಲಿ ಬಾಗಿಲನ್ನು ತೆರೆಯುವಂಥ ಸಮಯ. ಅವರ ಕೆಲಸವನ್ನೆಲ್ಲ ಬಿಟ್ಟು ನಮ್ಮ ಜೊತೆ ಇದ್ದಾರೆ. ಆದರೂ ಕೂಡ ಆ ಸಮಯಕ್ಕೆ ತಕ್ಕವಾಗಿ ದೇವಿಯ ದರ್ಶನ ಪಡೆಯಲು ಬಂದಂಥ ಭಕ್ತರಿಗೆ ಅವರು ದರ್ಶನ ಕೊಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಅವರು ಆದಷ್ಟು ಬೇಗ ಹೊರಟಿದ್ದಾರೆ. ಎಲ್ಲರ ಹತ್ರ ಅವರು ಹೇಳಿದ್ದು ಬಂದ ನಂತರ ಎಲ್ಲರ ಹತ್ರನೂ ಹೇಳಿ ನಾನು ಹೋಗ್ತಾ ಇದ್ದೇನೆ ಎಂಬ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅವರಿಗೂ ಕೂಡ ನಾವು ಬಂದಂಥ ಎಲ್ಲ ಅರ್ಚಕರೊಡನೆ ಆಶೀರ್ವಾದ ತಗೊಂಡು ಅವರನ್ನು ಬೀಳ್ಕೊಡ್ತಾ ಇದ್ದೇನೆ. ತೃತೀಯ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮ: ಆಸನ ಸ್ವೀಕಾರ, ಪ್ರಾರ್ಥನೆ, ಸ್ವಾಗತ ಭಾಷಣ. ತೃತೀಯ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದಾಖಲಿಸುವುದು. 24/9/2023 ಜರುಗಿದ ಮಹಾಸಭೆಯ ನಡವಳಿಗಳನ್ನು ಓದಿ ದೃಢೀಕರಿಸುವುದು. 2023-24 ಸಾಲಿನ ಆಡಳಿತ ಮಂಡಳಿಯ ವರದಿಯನ್ನು ಅನುಮೋದಿಸುವುದು. 2023-24 ಸಾಲಿನ ಲೆಕ್ಕ ಪರಿಶೋಧಕರ ಲೆಕ್ಕಪತ್ರ ಮಂಡನೆ ಮತ್ತು ಅನುಮೋದನೆ. 2024-25 ಸಾಲಿನ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧಕರ ನೇಮಕ. 2024-25 ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯ ಮಂಡನೆ ಮತ್ತು ಅನುಮೋದನೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಇತರ ವಿಷಯಗಳು. ಧನ್ಯವಾದ ಸಮರ್ಪಣೆ. ವಿಶೇಷ ಸೂಚನೆಗಳು: ಸಾಮಾನ್ಯ ಸಭೆಯ ಅಜೆಂಡಾ ಮತ್ತು ಟಿಪ್ಪಣಿಗಳು ಲಭಿಸದ ಸದಸ್ಯರು ಸಹಕಾರಿ ಕಚೇರಿ, ಭಟ್ನಗರ, ತೊಕೋಟು ಇಲ್ಲಿಂದ ಪಡೆದುಕೊಳ್ಳಬಹುದು. ಗುರುತು ಚೀಟಿ ಪಡೆಯಲು ತಮ್ಮ ಇತ್ತೀಚಿನ ಸ್ಟಾಂಪ್ ಅಳತೆಯ ಭಾವಚಿತ್ರವನ್ನು ಕಚೇರಿಯಲ್ಲಿ ನೀಡಿ ಗುರುತು ಚೀಟಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಸದಸ್ಯರು ಯಾವುದೇ ವಿಷಯದ ಕುರಿತು ಪ್ರಸ್ತಾಪ ಮಾಡುವುದಿದ್ದಲ್ಲಿ 7 ದಿನಗಳ ಮುಂಚಿತವಾಗಿ ಸಹಕಾರಿಗೆ ಲಿಖಿತವಾಗಿ ತಿಳಿಸತಕ್ಕದ್ದು. ಸಭೆಗೆ ಹಾಜರಾಗುವ ಸದಸ್ಯರು ಈ ನೋಟಿಸನ್ನು ಕಡ್ಡಾಯವಾಗಿ ತರಬೇಕಾಗಿ ವಿನಂತಿ. ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ದಿನೇಶ್ ಮರಳಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ. ತೃತೀಯ ಸಾಮಾನ್ಯ ಸಭೆ. ಈ ಸಭೆಯಲ್ಲಿ ನಾವು ಎಲ್ಲ ಬಂದು ಕೂತಿದ್ದೇವೆ. ಈ ಸಭೆಯಲ್ಲಿ ಏನೆಲ್ಲ ಇರ್ಬೋದೆಂಬ ನಿಮ್ಮ ಹತ್ರ ಕುತೂಹಲ ಇದೆ. ಈ ಕುತೂಹಲವನ್ನು ತೆಗೆಯಲಿಕ್ಕೋಸ್ಕರ ನಮ್ಮ ಕಾರ್ಯದರ್ಶಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಒಂದು ಸಂತೋಷವಾದರೆ ಒಂದು ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ನಾವು ಮುಂದುವರಿಸಲು ನಮಗೆ ಅನುಮತಿಯನ್ನು ಕೇಳ್ತಾ ಇದ್ದೇವೆ. 24/9/2023 ಜರುಗಿದ ಮಹಾಸಭೆಯ ನಡವಳಿಗಳು ಓದಿ ದೃಢೀಕರಿಸುವುದು. ಅಂದರೆ ಕಳೆದ ಬಾರಿ ಮಾರ್ಚಲ್ಲಿ ನಮ್ಮ ಮಹಾಸಭೆ ನಡೆದಿದೆ. ಅದರ ನಡವಳಿಕೆ ಏನು, ಆ ಸಭೆಯಲ್ಲಿ ಏನೆಲ್ಲ ನಡೆದಿದೆ. ಯಾಕಂದರೆ ಇಲ್ಲಿ ಕೆಲವರು ಹೊಸಬರಿದ್ದಾರೆ, ಕೆಲವರು ಹಿಂದೆ ಬಂದವರು ಇದ್ದಾರೆ. ಆದರೂ ಕೂಡ ಮರ್ತಿರ್ಬೋದು. ಮರ್ತವರಿಗೆ ಪುನರಾವಲೋಕನ ಮತ್ತು ಬಂದವರಿಗೆ 2023 ಜರುಗಿದ ಮಹಾಸಭೆಯ ನಡವಳಿಗಳನ್ನು ಓದಿ ದೃಢೀಕರಿಸುವುದು. ಇದು ಪುಟ ಸಂಖ್ಯೆ 4ರಿಂದ 6 ತನಕ ಇದೆ. ಇದರ ಬಗ್ಗೆ ಸದಸ್ಯರಿಗೆ ಏನಾದರೂ ಅಭಿಪ್ರಾಯ ಹೇಳುವುದಿದ್ದರೆ ಹೇಳಬಹುದು, ಇಲ್ಲದಿದ್ದರೆ ಕೈ ಚಪ್ಪಾಳೆ ಮೂಲಕ ಅನುಮೋದಿಸಬಹುದು.
2023-24 ಸಾಲಿನ ಆಡಳಿತ ಮಂಡಳಿಯ ವರದಿಯನ್ನು ಅನುಮೋದಿಸುವುದು. ಇದು ಪುಟ ಸಂಖ್ಯೆ 7ರಿಂದ 10 ತನಕ ಇದೆ. ಇದರ ಬಗ್ಗೆ ಸದಸ್ಯರಿಗೆ ಏನಾದರೂ ಅಭಿಪ್ರಾಯ ಹೇಳುವುದಿದ್ದರೆ ಹೇಳಬಹುದು, ಇಲ್ಲದಿದ್ದಲ್ಲಿ ಕೈಚಪ್ಪಾಳೆಯ ಮೂಲಕ ಅನುಮೋದಿಸಬಹುದು. 2023-24 ಸಾಲಿನ ಲೆಕ್ಕಪರಿಶೋಧಕರ ಲೆಕ್ಕಪತ್ರ ಮಂಡನೆ ಮತ್ತು ಅನುಮೋದನೆ. ಇದು ಪುಟ ಸಂಖ್ಯೆ 11ರಿಂದ 18 ತನಕ ಇದೆ. ಇದರ ಬಗ್ಗೆ ಸದಸ್ಯರಿಗೆ ಏನಾದರೂ ಅಭಿಪ್ರಾಯ ಹೇಳುವುದಿದ್ದರೆ ಹೇಳಬಹುದು, ಇಲ್ಲದಿದ್ದಲ್ಲಿ ಕೈಚಪ್ಪಾಳೆ ಮೂಲಕ ಅನುಮೋದಿಸಬಹುದು. 2024-25 ಸಾಲಿನ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧಕರ ನೇಮಕ. ಕಳೆದ ವರ್ಷ ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ಅವರು ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ. ಇವರನ್ನು ಮುಂದಿನ 2024-25 ವರ್ಷದ ಲೆಕ್ಕ ಪರಿಶೋಧಕರಾಗಿ ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ಅವರನ್ನು ನೇಮಿಸಬಹುದೆಂದು ಆಡಳಿತ ಮಂಡಳಿಯವರು ಸೂಚಿಸಿದ್ದಾರೆ. ಇದರ ಬಗ್ಗೆ ಸದಸ್ಯರಿಗೆ ಏನಾದರೂ ಅಭಿಪ್ರಾಯ ಹೇಳುವುದಿದ್ದರೆ ಹೇಳಬಹುದು, ಇಲ್ಲದಿದ್ದಲ್ಲಿ ಕೈಚಪ್ಪಾಳೆ ಮೂಲಕ ಅನುಮೋದಿಸುವುದು. 2024-25 ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯ ಮಂಡನೆ ಮತ್ತು ಅನುಮೋದನೆ. ಇದು ಪುಟ ಸಂಖ್ಯೆ 19ರಲ್ಲಿ ಇದೆ. ಇದರ ಬಗ್ಗೆ ಸದಸ್ಯರಿಗೆ ಏನಾದರೂ ಅಭಿಪ್ರಾಯ ಹೇಳುವುದಿದ್ದರೆ ಹೇಳಬಹುದು, ಇಲ್ಲದಿದ್ದಲ್ಲಿ ಕೈಚಪ್ಪಾಳೆ ಮೂಲಕ ಅನುಮೋದಿಸುವುದು. ನಮ್ಮ ಸಂಸ್ಥೆಯ ಕನ್ನಡಿಯನ್ನು ಎಂಬ ಪುಸ್ತಕವನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇವೆ. ನೀವು ಎಣಿಸ್ಬೋದು ಇವರೇನು ಎಲ್ಲವನ್ನು ಇದರಲ್ಲೇ ಇದೆ, ನೋಡಿ 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 ಅಂತ ಹೇಳ್ತಾ ಇದ್ದಾರೆ ಅಂತ. ಆದರೆ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಮಧ್ಯಾಹ್ನದ ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿ ಬಂದಿದ್ದೀರಿ, ಅವರು ಓದುವಾಗ ನೀವು ಕಣ್ಣು ಮುಚ್ಚಿಕೊಂಡು ನಿದ್ದೆ ಹೋಗುವಂಥ ಸಮಯ ಬರ್ಬೋದು. ಅದಕ್ಕೋಸ್ಕರ ಅವರೆಲ್ಲವನ್ನೂ ಆ ಪುಸ್ತಕದಲ್ಲಿದೆ, ದಯವಿಟ್ಟು ನೋಡಿ ಪರಿಶೀಲಿಸಿ ಅದಕ್ಕೆ ಬೇಕಾದಂಥ ಒಂದೊಳ್ಳೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ತಾವು ತಿಳಿಸಬೇಕಾಗಂತ ಹೇಳಿದ್ದಾರೆ. ಇನ್ನೊಂದು ವಿಷಯ, ನಮ್ಮ ಉಳ್ಳಾಲ ಪುರಸಭೆಯ ಉಪಾಧ್ಯಕ್ಷರಾದಂಥ ಸ್ವಪ್ನ ಹರೀಶ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಭೆಗೆ ಅವರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ರಮ ಸಂಖ್ಯೆ 5ರಿಂದ ಕೆಲವು ವಿಷಯಗಳನ್ನು ನಮ್ಮ ಮಾಲತಿ ಕಾರ್ಯದರ್ಶಿಯಾದ ಮಾಲತಿ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ನಿಮಗೆ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆ, ಅದು ಸರಿಯಾಗಬೇಕು ಅಥವಾ ಅದರಲ್ಲಿ ಬದಲಾವಣೆ ಏನಾದರೂ ಇದ್ದರೆ ದಯವಿಟ್ಟು ನಿಮಗೆ ಒಂದು ನಿಮಿಷ ಸಮಯವನ್ನು ಕೊಡ್ತೇನೆ. ಆ 1 ನಿಮಿಷದೊಳಗೆ ನಮಗೆ ತಿಳಿಸಿ ನೀವು ಅದನ್ನು ಅನುಮೋದಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಿಮಗೆ ಭಾವನೆ ಇದೆ, ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಬಹುದೆಂಬ ಒಂದು ಆಶಯದಿಂದ ನಿಮ್ಮ ಹತ್ರ ಅಪ್ಪಣೆಯನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ಚಪ್ಪಳೆಯಿಂದ ತಮ್ಮ ಅಪ್ಪಣೆಯನ್ನು ನಮಗೆ ಕೊಡಬೇಕಾಗಿ ವಿನಂತಿ ಮಾಡ್ತೇನೆ. ಮುಂದಿನ ಕಾರ್ಯಕ್ರಮ, ನಮ್ಮ ನಿರ್ದೇಶಕರಿದ್ದಾರೆ, 12 ಜನ ನಿರ್ದೇಶಕರಿದ್ದಾರೆ. ಆ ನಿರ್ದೇಶಕರಲ್ಲಿ ಯಾರಾದರೂ ಒಬ್ಬರು ಅವರ ಸಲಹೆ ಸೂಚನೆ ಅಥವಾ ಅವರ ಅನುಭವ ಇಲ್ಲಿ ನಮಗೆ ಹಂಚಿಕೊಳ್ಬಹುದು. ನನ್ನ ಪ್ರಕಾರ ಉಪಾಧ್ಯಕ್ಷರಾದಂಥ ರಾಜೀವ್ ಬಂಗೇರ್ರವರು 1-2 ಮಾತು ಮಾತಾಡ್ತೇನೆ ಅಂತ ಆವಾಗಲೇ. ನಮಃ. ಈ ನಮ್ಮ ವೇದಿಕೆಯಲ್ಲಿ ಆಸನರಾಗಿರುವ ನಮ್ಮ ಆತ್ಮೀಯ ಅಧ್ಯಕ್ಷರಾದ ರವೀಂದ್ರ ಉಳ್ಳಾಲ್ರವರೇ, ಹಾಗೂ ನನ್ನ ಆತ್ಮೀಯ ಎಲ್ಲ ನಿರ್ದೇಶಕರು ಹಾಗೂ ನಿರ್ದೇಶಕರಿಗೆ ವಂದನೆಗಳು. ಹಾಗೂ ಇಲ್ಲಿ ಇವತ್ತು ಜವಾಬ್ದಾರಿಯಿಂದ ಬಂದಿರುವ ನಮ್ಮ ಎಲ್ಲ ಸದಸ್ಯರಿಗೂ ವಂದನೆಗಳು. ಮೊದಲಾಗಿ ಹೋದ ವರ್ಷ ನಮ್ಮ ರಿಕವರಿ ಬಂದು 98% ಇತ್ತು. ಈ ಸಲ 90% ಆಗಿದೆ. ಸ್ವಲ್ಪ ಕಡಿಮೆ ಆಗಿದೆ. ಒಂದು ಬೆರಳಿಕೆ ಅಷ್ಟು ಜನ ಸ್ವಲ್ಪ ಹಿಂದೇಟು ಹಾಕಿದ್ದಾರೆ. ಹಾಗೂ ಈ ಕೆಲವು ದಿನಗಳಲ್ಲಿ ಅದನ್ನು ಕೆಲವರು ಕಟ್ಟಿರುತ್ತಾರೆ. ಹಾಗೂ ಕ್ಲಪ್ತ ಸಮಯ ಕಟ್ಟಿದ ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತೇನೆ. ಇನ್ನೂ ಅದೇ ಥರ ಮುಂದಕ್ಕೆ 100% ಆಗುವಾಗೆ ಪ್ರಯತ್ನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮಲ್ಲಿ ಒಂದು 5 ತಂಡಗಳಿವೆ. ಅವರ ಪಾಡಲ್ಲಿ ಉಳಿತಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ತಮ್ಮ ಇನ್ನುಳಿದ ಸದಸ್ಯರು ಅಲ್ಲಲ್ಲಿ ಒಂದು ತಂಡಗಳನ್ನು ಮಾಡಿ ಉಳಿತಾಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಏಕೆಂದರೆ ಇವಾಗಲೇ ಕೆಲವು ತಂಡದವರು ಒಂದು ವೈಯಕ್ತಿಕವಾಗಿ ಒಂದು 12,000 8,000 ಈಗ ಉಳಿತಾಯವನ್ನು ಮಾಡಿರುತ್ತಾರೆ. ಹಾಗೆ ಎಲ್ಲರೂ ಮಾಡಿ ಒಂದು 1 ಲಕ್ಷದಷ್ಟು ಉಳಿತಾಯವನ್ನು ಮಾಡಿದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅಗತ್ಯ ಬಿದ್ದಾಗ ಸಾಲ ತಗೊಳ್ಳಿಕ್ಕೆ ಯಾರ ಹತ್ರನೂ ಕೈ ಚಾಚಿ ಹೋಗಿಲ್ಲ. ಒಂದು ಜಾಮೀನಿಗೆ ಸಹಿ ಹಾಕು ಹಾಗೆ ಹೀಗೆ ಅಥವಾ ಚೆಕ್ ಕೊಡು ಅಂಥದ್ದೇನಿಲ್ಲ. ಒಂದು ಸ್ವಾಭಿಮಾನದಿಂದ ಬಂದು ಸಾಲವನ್ನು ಕೇಳಬಹುದು. ಹಾಗೆ ಇದೇ ಥರ ಸಾಲವನ್ನು ಕ್ಲಪ್ತ ಸಮಯಕ್ಕೆ ಕಟ್ಟಿ
ಈ ಸಂಸ್ಥೆ ಇನ್ನಷ್ಟು ಮುಂದುವರಿಯ ಹಾಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮಲ್ಲಂದರೆ ಉತ್ತಮವಾದ ಆಡಳಿತ ಮಂಡಳಿ ಇದೆ. ಯಾರೊಂದು ಒಬ್ಬರು ಇಲ್ಲಿ ಒಂದು ಸಿಟ್ಟಿಂಗ್ ಫೀಸ್ ಆಗಲಿ ಯಾವುದೇ ಲಾಭವನ್ನು ಬಯಸಿಲ್ಲ. ಏನಿದ್ರು ಕೈಯಿಂದ ಕೆಲವು ಸರಿ ಖರ್ಚು ಮಾಡ್ತಾ ಇರೋದು, ಇಲ್ಲಿಂದ ಯಾವುದನ್ನು ಬಯಸಿಲ್ಲ. ತುಂಬ ಕಷ್ಟಪಡ್ತಾರೆ ಒಂದು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಬರಬೇಕಂತ. ನಿಮ್ಮ ಸಹಕಾರ ಇದ್ದರೆ ಖಂಡಿತ ಇನ್ನೂ ಒಳ್ಳೆ ರೀತಿಯಲ್ಲಿ. ಧನ್ಯವಾದಗಳು ಉಪಾಧ್ಯಕ್ಷರು ಒಂದು ಮಾತು ಹೇಳಿದರು. ಕಳೆದ ಬಾರಿ 98% ಇತ್ತು, ಇವತ್ತು ಈ ಬಾರಿ 90%ಗೆ ಇಳಿದೆ ಅಂತ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂತ ಹೇಳಿದರೆ ಕಳೆದ ಬಾರಿ ನಾವು ಸಣ್ಣ ಸಾಲ ಕೊಟ್ಟದ್ದು 40,000ವರೆಗೆ ಮಾತ್ರ. ಈ ಬಾರಿ ದೊಡ್ಡ ಸಾಲವನ್ನು ಕೊಟ್ಟಿದ್ದೇವೆ. ಸ್ವಲ್ಪ ಜನರಿಗೆ ಕಟ್ಟುವುದಂತ ಇದರಲ್ಲಿ ಆಚೆ ಆಗಿರ್ಬೋದು. ಆದ್ದರಿಂದ ಮುಂದಕ್ಕೆ ಅವರು ಸರಿಯಾಗಿ ಕಟ್ಟಲಿ ಎಂಬ ಒಂದು ಭಾವನೆಯಿಂದ ಅವರು ನಿಮ್ಮ ಆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಯಾರೆಲ್ಲ ಸಾಲ ತಗೊಂಡಿದ್ದೀರಿ, ಅಂದರೆ ಎಲ್ಲರಲ್ಲ, ಯಾರೆಲ್ಲ ಸಾಲ ತಗೊಂಡಿದ್ದೀರಿ ಅವರು ದಯವಿಟ್ಟು ಆದಷ್ಟು ಬೇಗನೆ ಪಾವತಿ, ತಮ್ಮ ಕ್ಲಪ್ತ ಸಮಯಕ್ಕೆ ಪಾವತಿ ಮಾಡಿ ಮುಂದೆ ಕೂಡ ಅವರು ಸಾಲ ತಗೊಳ್ಳುವ ಹಾಗೆ ಆಗಲಿ ಎಂಬ ಆಶಯವನ್ನು ಕೊಡ್ತಾ ಇದ್ದೇವೆ. ಈಗ ನಮಗೆ ಸಂಘಕ್ಕೆ ಒಬ್ಬರು ಮಾರ್ಗದರ್ಶಿ ಇದ್ದಾರೆ, ಬಹಳ ಹಿರಿಯ ವ್ಯಕ್ತಿ. ಅವರು ಸಮಯಕ್ಕೆ ತಕ್ಕ ನಮಗೆ ಏನು ಅಪ್ಪಿತಪ್ಪಿದ್ರು ಕೂಡ ಒಂದು ವೇಳೆ ನಾವು ಇಲ್ಲದಿದ್ದರೆ ನಮ್ಮ ಕಾರ್ಯದರ್ಶಿಯವರಿಗೆ ಅಥವಾ ನಮ್ಮ ಗುಮಾಸ್ತರಿಗೆ ಒಳ್ಳೆಯ ಒಂದು ಸಲಹೆಗಳನ್ನು ಕೊಟ್ಟು ಅವರು ಉತ್ತಮ ರೀತಿಯಲ್ಲಿ ಒಂದು ಆಡಳಿತ ನಡೆಯುವಂತೆ ಸಹಕರಿಸ್ತಾ ಇದ್ದಾರೆ. ಕುಂಜಂ ಕೆಳಮನೆ ದಯವಿಟ್ಟು ಅವರು ವೇದಿಕೆಗೆ ಬಂದು ಅವರ ಒಂದು ಅಂದರೆ ಅವರ ಇದಕ್ಕೆ 3 ವರ್ಷದ ಅನುಭವ, ಆದರೆ ಅವರ ಅನುಭವ 50 ವರ್ಷದ ಅನುಭವ ಇದೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಒಂದು 2 ಮಾತು ಹೇಳಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಭಗವತಿನ ಸೌಹಾರ್ದ ಸಹಕಾರಿ ಸಂಘದ 3ನೇ ವಾರ್ಷಿಕ ಮಹಾಸಭೆಯ ಸಂಘವಾಗಿ ನೆರೆದಿರುವ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಸಹಕಾರಿ ಅಧ್ಯಕ್ಷರೇ, ಆಡಳಿತ ನಿರ್ದೇಶಕರೇ, ಸಭೆಯಲ್ಲಿ ನೆರೆದಿರುವಂಥ ಸಹಕಾರಿ ಬಂಧುಗಳೇ, ಸಮಾಜದ ಎಲ್ಲ ವರ್ಗದ ಆರ್ಥಿಕ ಸದೃಢತೆಯನ್ನು ಕಾಪಾಡಬೇಕಿದ್ದರೆ ಸಹಕಾರಿ ಸಂಘವು ಮುಖ್ಯ ಕಾರಣವಾಗಿರ್ತದೆ. ನಮ್ಮ ದೇಶದಲ್ಲಿ 1904ರಲ್ಲಿ ಸಹಕಾರಿ ಕಾಯ್ದೆ ಬಂತು. ನಂತರ ಅದೇ ಕಾಯ್ದೆ ಅಡಿಯಲ್ಲಿ ನಮ್ಮ ಕರ್ನಾಟಕದವರೇ ಆದ ಧಾರವಾಡ ಜಿಲ್ಲೆ SS ಪಾಟೀಲ್ ಎಂಬವರು 12 ಜನವನ್ನು ಸೇರಿಸಿಕೊಂಡು ಒಂದು 20,000 ಷೇರು ಬಂಡವಾಳ ಮಾಡಿ ಮೊದಲನೆಯ ಸಹಕಾರಿ ಸಂಘವನ್ನು ಸ್ಥಾಪಿಸಿದ್ದು ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ 1905ರಲ್ಲಿ. ನಂತರ 1912ರಲ್ಲಿ ಕೋಆಪರೇಟಿವ್ ಆ್ಯಕ್ಟ್ ಬಂತು. 1919ರಲ್ಲಿ ಪ್ರಾಂತೀಯ ಕೋಆಪರೇಟಿವ್ ಆ್ಯಕ್ಟ್ ಬಂತು. ನಂತರ ಸ್ವಾತಂತ್ರ್ಯ ನಂತರ 1959ರಲ್ಲಿ ಕರ್ನಾಟಕ ಸಹಕಾರ ಆ್ಯಕ್ಟ್ ಇದು ಬಂತು ಕರ್ನಾಟಕದಲ್ಲಿ. ಈ ಆ್ಯಕ್ಟ್ ಕಾಯ್ದೆ ಬಂದ ಕೂಡಲೇ ಸಹಕಾರ ಸಂಘಗಳು ಹೆಚ್ಚುತ್ತಾ ಹೋದವು. ತುಂಬ ಕೋಆಪರೇಟಿವ್ ಬ್ಯಾಂಕು, ಆ ಬ್ಯಾಂಕ್, ಈ ಬ್ಯಾಂಕು ತುಂಬ ಹೋಗ್ತಾಯಿದ್ದು. ಅಂಥ ಸಮಯದಲ್ಲಿ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಶುರು ಮಾಡಿದರು. ಅದು ಭಾಗದಲ್ಲಿ ಇದಾಗೋದು, ಎಲ್ಲ ತೊಂದರೆ ಕೊಡೋದು, ಚಟುವಟಿಕೆ ತೊಂದರೆ ಕೊಡೋದು, ಹೀಗೆಲ್ಲಾಗಿ ಸಹಕಾರಿಗಳಿಗೆ ತುಂಬ ಕಷ್ಟ ಆಗ್ತಿತ್ತು. ಅಂಥ ಸಮಯದಲ್ಲಿ ಇದನ್ನು ಮುಕ್ತಗೊಳಿಸಲು 1991ರಲ್ಲಿ ಚೌಧರಿ ಜಯಪ್ರಕಾಶ್ ಎಂಬವರನ್ನು ಒಂದು ಸಮಿತಿಯನ್ನು ರಚಿಸಿ ಅದರ ಮೇಲೆ ಅಧ್ಯಯನ ಮಾಡಿ 1997ರಲ್ಲಿ ಸೌಹಾರ್ದ ಸಹಕಾರಿ ಕರ್ನಾಟಕ ಸೌಹಾರ್ದ ಸಹಕಾರಿ ಆ್ಯಕ್ಟ್ ಬಂತು. ಅದು ಈ ಕರ್ನಾಟಕ ಕೋಆಪರೇಟಿವ್ ಆ್ಯಕ್ಟ್ನ ಅಂಡರ್ ಬರ್ತದೆ. ಆದರೆ ಅವರಿಗೆ ಅವರಲ್ಲಿ ಸದಸ್ಯರುಗಳಲ್ಲಿ ಒಳ್ಳೆಯ ಸ್ವಾತಂತ್ರ್ಯ ಇತ್ತು. ಅದು ಏನು ಹೇಳ್ತಾ ಅಂದರೆ, ಸದಸ್ಯರೇ ಸಂಪೂರ್ಣ ಒಡೆತನ ಹೊಂದಿರುವ, ನಿರ್ವಹಿಸುವ, ನಿಯಂತ್ರಿಸುವ ಸ್ವಸಹಾಯ ಮತ್ತು ಪರಸ್ಪರ ನೆರವಿನ ಮೇಲೆ ಆಧಾರಿತವಾದ ಸಹಕಾರಿ ತತ್ವಗಳಿಂದ ಮಾರ್ಗದರ್ಶನ ಪಡೆದಂಥ ಸಹಕಾರಿಗಳಿಗೆ ಸಹಕಾರವನ್ನು ಉಂಟು ಮಾಡೋದು, ಸ್ವಯಂ ಪ್ರೇರಣೆ ಕೊಡೋದು, ಇತ್ಯಾದಿ. ಈ ರೀತಿಯಲ್ಲಿ ಇದು ಸೌಹಾರ್ದ ಸಹಕಾರಿ ಆ್ಯಕ್ಟ್ 1997ರಲ್ಲಿ ಬಂತು. ನಮ್ಮ ಜನಚೈತನ್ಯ ಸೌಹಾರ್ದ ಸೊಸೈಟಿಯು ಅದೇ ಸೌಹಾರ್ದದ ಅಡಿಯಲ್ಲಿ ನಾವು ನೋಂದಾಯಿಸಿ ಈಗ 2 ವರ್ಷ 3 ತಿಂಗಳಾಯಿತು ಹೋಗ್ತಾ ಇದ್ದೇವೆ. ಸಣ್ಣ ಮಗು, 2 ವರ್ಷ ಮಗು ಹೇಳ್ತಾ ದಡಿತಾ ಉಂಟು. ಅಲ್ಲಿ ಹೆಚ್ಚು ಕಡಿಮೆ ಆಗ್ತದೆ, ಎಲ್ಲ ಸರಿಯಾಗ್ತದೆ. ಆದರೆ ಇದು ಸೌಹಾರ್ದ ಸೊಸೈಟಿ ಸ್ಥಾಪಿಸುವಾಗ ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಒಂದು ಉಪವಿಧಿಯನ್ನು ಮಾಡಿದ್ದಾರೆ. ಸುಮಾರು 46 ಕಂಡೀಷನ್ಗಳಿವೆ ಅದರಲ್ಲಿ. ಭಾರಿ ಒಳ್ಳೆಯ ಉತ್ತಮವಾದ ಉಪವಿಧಿಯಿಂದ ಬೈಲೋವನ್ನು ಮಾಡಿ ಇದನ್ನು ಶುರು ಮಾಡಿದ್ದಾರೆ. ಅದರಲ್ಲಿ ಮಿತವ್ಯಯ, ಸಹಕಾರ, ಇದು ಒಳ್ಳೆ ಉಳಿತಾಯ, ಆಕರ್ಷಕ ಬಂಡಿ ಕೊಡುವ, ಇದು ಸಾಲ ಹೂಡಿಕೆ ಇತ್ಯಾದಿ ಕೆಲವು ಮುಖ್ಯವಾದ ಧ್ಯೇಯ ಮತ್ತು ಇದನ್ನಿಟ್ಟುಕೊಂಡು ಇವರು ಮಾಡಿದ್ದಾರೆ.
ಶುರುವಾಯಿತು. ಈಗ ಅದರಲ್ಲಿ ಇದೊಂದು ಸಹಕಾರ ಸಂಘಕ್ಕೆ ಬೇಕಾದ್ದು ಶೇರ್ ಬಂಡವಾಳ, ಮುಖ್ಯವಾಗಿ ಬೇಕಾದ ಶೇರ್ ಬಂಡವಾಳ. ನಮ್ಮ ಅಧಿಕೃತ ಶೇರ್ ಬಂಡವಾಳ 5 ಕೋಟಿ, ಶೇರ್ ವ್ಯಾಲ್ಯೂ ಖಾಲಿ ಬರೀ 100 ರೂಪಾಯಿ ಶೇರ್ ವ್ಯಾಲ್ಯೂ. ಇದನ್ನು ಹಿಡ್ಕೊಂಡು ಈ ಸೊಸೈಟಿ ನಡೀತಾ ಇದೆ. ಈಗ 23-24ರಲ್ಲಿ 179 ಜನರಿಂದ 3,81,00,000 ರೂಪಾಯಿ ಶೇರ್ ಬಂಡವಾಳ ಇದು ಮಾಡಿದ್ದೇವೆ. ಒಟ್ಟಿಗೆ ಈಗ 944 ಮೆಂಬರ್ಗಳು ಎ ಕ್ಲಾಸ್ ಮೆಂಬರ್ಗಳು ಮತ್ತು 42 ಬಿ ಕ್ಲಾಸ್ ಮೆಂಬರ್ಗಳಿದ್ದಾರೆ. ಹಾಗೆ 14,54,000 ರೂಪಾಯಿ ಶೇರ್ ಬಂಡವಾಳ ಇದೆ. ಇದು ಬಹಳ ಕಡಿಮೆ. ಶೇರ್ ವ್ಯಾಲ್ಯೂ 100 ರೂಪಾಯಿ, ಶೇರ್ ಬಂಡವಾಳ ಭಾರಿ ಕಡಿಮೆಯಾಗಿದೆ. ಸೊಸೈಟಿ ಮೇಲೆ ಹೋಗಬೇಕಾದ್ರೆ ಶೇರ್ ಬಂಡವಾಳ ಹೆಚ್ಚಾಗಲೇಬೇಕು. ನೆಕ್ಸ್ಟ್ ಬೇಕಾದ್ದು ಶೇರ್ ಬಂಡವಾಳದ ಕೊಲೆ ಠೇವಣಿ. ನಾವು ಹಲವು ಥರದ ಠೇವಣಿಗಳನ್ನು ನಾವು ಇದು ಮಾಡಿದ್ದೇವೆ. ಒಳ್ಳೊಳ್ಳೆ ಇದಕ್ಕೆ ಇದು ಅತ್ಯಾಕರ್ಷ ಮಾಡಿ ಇದು ಬಡ್ಡಿ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಹಾಗೆ ನಾವು ಈ ಸರ್ತಿ 31/3/24ಕ್ಕೆ 2,74,00,000 ಶೇರು ಇದು ಡಿಪಾಸಿಟನ್ನು ಕಲೆಕ್ಟ್ ಮಾಡಿದರೆ, ಆದರೆ ಅದರಲ್ಲಿ 60% ಡಿಪಾಸಿಟ್ಟು ಬಂದು 2 ತಿಂಗಳು 6 ತಿಂಗಳಿಗೆ ಹೋಗುವಂಥ ಡಿಪಾಸಿಟ್ಟು. ಅದರಲ್ಲಿ 2 ಕೋಟಿವರೆಗೆ, ಒಂದು ಪಿಗ್ಮಿ ಉಂಟು ಅದರಲ್ಲಿ 56 ಲಕ್ಷ, ಮತ್ತು ಇದು SB ಅಕೌಂಟ್ ಉಂಟು 1,47,00,000. ಅದೀಗ ಉಳಿದದ್ದು 7 ಲಕ್ಷ, ಪಿಗ್ಮಿಯಲ್ಲಿ ಉಳಿದದ್ದು 16 ಲಕ್ಷ. ನಮಗೀಗ ಉಳಿದಿರೋದು 1,03,00,000 ಡಿಪಾಸಿಟ್. ಅದು ಹೆಚ್ಚಾಗಿ ಬರೋದು ದಿನಕ್ಕೂ ಠೇವಣಿ, ಫಿಕ್ಸೆಡ್ ಡಿಪಾಸಿಟ್ನ ಬರುವಂಥ 1,03,00,000 ಕೋಟಿ ಇದೆ. ಕಳೆದ ವರ್ಷ ನಾವು ವರ್ಷದಲ್ಲಿ 63,38,000 ಇರುವಾಗ ನಾವು 2,10,000 ಬಡ್ಡಿ ಕೊಟ್ಟಿದ್ದೇವೆ. ಈಗ 1,03,00,000 ಇದೆ. ಈಗ 5,60,000 ಬಡ್ಡಿ ಕೊಟ್ಟಿದ್ದೇವೆ. ಸೊ ಇದು ಕಾಸ್ಟ್ ಆಫ್ ಡಿಪಾಸಿಟ್ ಕಮ್ಸ್ ಅಪ್ ಟು 7.24. ಇದು ಭಾರಿ ಕಷ್ಟದ್ದು. ಕಾಸ್ಟ್ ಆಫ್ ಡಿಪಾಸಿಟ್ ಕಮ್ಸ್ 7.24 ಅಂದರೆ ನಮಗೆ ಆ ಡಿಪಾಸಿಟ್ನ ಇದು ಏನು ಮಾಡಲಿಕ್ಕೆ ಆಗಲಿಲ್ಲ. ಈ ದೊಡ್ಡ 1,47,00,000 ಮಾಡಿದ SBಯಿಂದ ಆಗಲಿಲ್ಲ. 56 ಲಕ್ಷ ಸ್ವಲ್ಪ ಆಗಿದೆ ಅಷ್ಟೇ. ನಮಗೆ ಟರ್ನ್ ಓವರ್ ಮಾಡಲಿಕ್ಕೆ ಸಿಗೋದಿಲ್ಲ, 6 ತಿಂಗಳಿಗೆ ಹೋಗ್ತದೆ. ಸೊ ಅದಕ್ಕೆ ಫಿಕ್ಸೆಡ್ ಡಿಪಾಸಿಟ್ ಬಹಳ ಅಗತ್ಯ. ನೀವೆಲ್ಲ ಕೇಳಿಕೊಳ್ಳಿ, ಶೇರ್ ಬೇಕು, ನೀವು ಡಿಪಾಸಿಟ್ ಇಡಬೇಕು. ಹಾಗೆ ನಮ್ಮಲ್ಲಿ ಈಗ ಇರೋದು 1,03,00,000 ಅಷ್ಟೇ ಡಿಪಾಸಿಟ್ ಇರೋದು. ಅದು ಬಿಟ್ಟರೆ ನೆಕ್ಸ್ಟ್ ನಮಗೆ ಬರೋದು ಸಾಲ ಕೊಡೋದು. ಹೂಡಿಕೆ ನಮ್ಮ ಇದರಲ್ಲಿ ಉಂಟು, ಹೂಡಿಕೆ ಸಾಲ ಕೊಡೋದು. ಸಾಲದಲ್ಲಿ 97,00,000.55 ಇದನ್ನು ರೂಪಾಯಿಗಳನ್ನು ನಾವು ಸಾಲವಾಗಿ ಕೊಟ್ಟಿದ್ದೇವೆ. ವಿವಿಧ ರೀತಿಯ ಸಾಲಗಳು ಕೊಟ್ಟಿದ್ದೇವೆ. ಇದರಲ್ಲಿ 944 ಮೆಂಬರ್ಗಳಲ್ಲಿ 201 ಜನ ಸಾಲ ತೆಗೆದಿದ್ದಾರೆ. 21% ಲೋನ್ ಹ್ಯಾಸ್ ಬೀನ್ ಡಿಸ್ಪ್ಯೂಟ್ಸ್ ಟು ದ ಮೆಂಬರ್. 21% ಸಾಲ ಕೊಟ್ಟಿದ್ದೇವೆ ನಾವು ಈ ಸಣ್ಣ ಸೊಸೈಟಿ. 99 ಜನಕ್ಕೆ ಜಾಮೀನು ಸಾಲ ಕೊಟ್ಟಿದ್ದೇವೆ. 38 ಜನಕ್ಕೆ ಇದು ಬಂಗಾರ ಸಾಲ ಕೊಟ್ಟಿದ್ದೇವೆ. 15 ಜನಕ್ಕೆ ಸ್ವಸಹಾಯ ಸಾಲ ಕೊಟ್ಟಿದ್ದೇವೆ. ಮತ್ತು ಡಿಪಾಸಿಟ್ ಮೇಲೆ 20 ಜನ ಕೊಟ್ಟಿದ್ದೇವೆ. ಈ ರೀತಿ 202 ಜನಕ್ಕೆ ನಾವು ಬಡ್ಡಿ ಕೊಟ್ಟಿದ್ದೇವೆ. ಸರಿಯಾಗಿ ನಾವು ಬಡ್ಡಿ ಕೊಟ್ಟಿದ್ದೇವೆ, ಇದು ಲೋನ್ ಕೊಟ್ಟಿದ್ದೇವೆ. ಆದರೆ ಈಗ ಅದ್ರ ಮೇಲೆ ಅಧ್ಯಕ್ಷರು ಹೇಳಿದ ಹಾಗೆ ರಿಕವರಿ ಸ್ಲೋ. ರಿಕವರಿ ಸ್ಲೋ. ಯಾಕಂದರೆ ನಾವೀಗ ಲೋನ್ ಅಪ್ಲಿಕೇಶನ್ ಕೊಡ್ತೇವೆ, ಅದೆಲ್ಲ ಕನ್ನಡದಲ್ಲೇ ಇರೋದು, ಕನ್ನಡದಲ್ಲೇ ಉಂಟು, ಯಾರು ಎಂಥವರಿಗೂ ಓದ್ಬೋದು. ಕನ್ನಡದಲ್ಲಿ ಕೊಟ್ಟಿದೆ. ಇಲ್ಲಿ ಏನಂದರೆ ಲೋನ್ ತೆಗೆಯುವವ, ಪ್ರಧಾನ ಲೋನ್ ತೆಗೆಯುವವರು ಎಷ್ಟು ಜವಾಬ್ದಾರಿಯೋ ಅಷ್ಟೇ ಜವಾಬ್ದಾರಿ ಅವರ ಜಾಮೀನ್ದಾರ. ಇವರು ಇದನ್ನು ಸೈನ್ ಮಾಡಿದ್ದಕ್ಕಂದ್ರೆ ಅವರಿಗೆ ಎಂತ ಗೊತ್ತಿರೋದಿಲ್ಲ. ನಾವು ಒಂದು ರಿಕವರಿಗೆ ಅವ್ರನ್ನ ಫೋನ್ ಮಾಡಿ ಹೇಳಿದ್ದು, ಯಾರು ಐಕತ್ತು ಮಾಡಲ್ಲ, ಯಾರು ಮೆಂಬರ್ಶಿಪ್, ಯಾರು ಲೋನಿಗೆ ಅಂತ ಅಂದ್ರೆ ಸುವರ್ಣಿ ನಿಂತವರು ಈ ರೀತಿ ಹೇಳ್ತಾರೆ. ಸೊ ನೀವೆಲ್ಲ ಇದು ಒಂದು ಇದಕ್ಕೆ ಹೇಳೋದು ಸದಸ್ಯರುಗಳಿಗೆ, ಸ್ವಲ್ಪ ಜಾಗ್ರತೆ ಮಾಡಿ. ನಿಮಗೆ ಜಾಮೀನು ನಿಲ್ಲುವಾಗ ಅವನ ಮರುಪಾವತಿ ಮಾಡುವ ತಾಕತ್ತು ನೋಡಿ, ಇಲ್ಲ ನಿಮ್ಮ ತಲೆಗೆ ಬರ್ತದೆ ಅದು. ಈಗ ನೋಡಿ, ಅದು ಇದು ಬೈಲೋ ಪ್ರಕಾರ ಇವರು ಸಾಲ ತೆಗೆದವನಿಗೆ ಲೀಗಲ್ ಆ್ಯಕ್ಷನ್ ಅಥವಾ ಇದು ಯಾವುದು ತೆಗೆಯುವುದಿದ್ದರೆ ಇಟ್ ಕಮ್ಸ್ ಟು ಆಲ್ಸೋ ದ ಸೆಕ್ಯೂರಿಟಿ ಅವ್ರ ದಿಕ್ಕೆಲ್ಲ ಬರ್ತದೆ. ನೋಡಿಸ ಮಾಡಿ ಅವಂಚಿನ ಮಾರ ಎಂತೆತ್ತಿನ ಜಂಚಿನ ನೋಡಿಸ ಮಾರ ಇದು ಅವ್ರು ಯಾರು ಸಾಯಿಲ್ ಮಾಡಿ ಜಂಚಿನ ಪಾಪ ಆಗಲ್ಲ ಹೇಳ್ತಾರೆ. ಸೊ ವೆರಿ ಕೇರ್ಫುಲ್ ಆಗಿ ನೀವು ಯಾರಿಗೆ ಜಾಮೀನು ನಿಲ್ತಾರೋ ಅವರು ಕಟ್ಟುತ್ತಾರೋ ಒಂದು ಅಷ್ಟು ನೋಡಿ, ಇಲ್ಲ ನಿಮಗೆ ಇದು ಕುತ್ತಿಗೆ ಬರ್ತದೆ. ಹಾಗೆ ಮತ್ತು ಕಳೆದ ಇದು ಆಡಿಟ್ ಇದು ಪ್ರಕಾರ ನಮ್ಮಲ್ಲಿ 21 ಜನ ಸುಸ್ತಿಗಾರರಾಗಿದ್ದಾರೆ. ನಮ್ಮ ಡೈರೆಕ್ಟ್ಗಳು ಹೋಗ್ತಾರೆ, ನಾವು ನೋಟಿಸ್ಗಳು ಉತ್ತರ ಕೊಡೋದಿಲ್ಲ. ಇದು ಯಾಕೆ ಅಂದರೆ ಆಡಿಟ್ ಅಬ್ಸರ್ವೇಷನ್ ನೀವೆಲ್ಲ ಗೊತ್ತಿರಬೇಕು. ಆಡಿಟ್ ಅಬ್ಸರ್ವ್ ರಿಪ್ಲೈ ಮಾಡಬೇಕು. ಈಗ ನಾವು ಇದು 21 ಜನದ್ದು ಬಾಕಿ ಇದೆ. ಅವರಲ್ಲಿ ನಾವು ನೋಟಿಸ್ ಕಳಿಸ್ತೇವೆ. ಈ 3 ಜನಕ್ಕೆ ಲೀಗಲ್ ನೋಟಿಸ್ ಕಳಿಸ್ತೇವೆ. ಆದ್ದರಿಂದ ಸರಿಯಾಗಿ ಇದು ಸಾಲ ಮರುಪಾವತಿ ಆಗಲೇಬೇಕು. 1,34,000 ರೂಪಾಯಿ ಬಾಕಿ ಇದೆ. ಇದು ಸೊಸೈಟಿಗೆ ಭಾರಿ ಕಂಟಕ ಆಗ್ತದೆ. ಆದ್ದರಿಂದ ಯಾರು ಎಲ್ಲರೂ ಸರಿಯಾಗಿ ಸಮಯಕ್ಕೆ ಕಟ್ಟಿ, ಮತ್ತು ಎರಡನೇ ಜಾಮೀನು ತಿನ್ನುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಂಡು, ಯಾರು ಸರಿ ಕಟ್ತಾರೆ ಅವರಿಗೆ ನೋಡಿ, ಇಲ್ಲಾಂದರೆ ನಿಮಗೂ ಜಾಮೀನು ತಿನ್ನುವವರಿಗೆ ಇದಾಗ್ತದೆ. ಎರಡನೇ ಅದಾಯ್ತಲ್ಲ,
ಸಾಲಗೆಲ್ಲರಿ ಕೊಡ್ತಾ ಇದ್ದು ಸಣ್ಣ ಸಣ್ಣ ಮೊಬೈಲ್ ಬೇಕಾಗ್ತದೆ ನಾವು ಕೊಡ್ತಾ ಇದ್ದೆ ಈಗ ಸರಿಯಾದ ಸೆಕ್ಯೂರಿಟಿ. ಮತ್ತು ಎರಡನೇ, ನೀವು ಸಾಲ ತಗೊಳ್ಳುವಾಗ ಕೊಟ್ಟಂಥ ಆಧಾರ್ ಕಾರ್ಡ್ ಅಲ್ಲ ನಿಮ್ಮ ನೋಟಿಸ್ ಬರುವಾಗ, ನಿಮ್ಮ ಆಧಾರ್ ಕಾರ್ಡು ಇದು ಬೇರೆ. ನಾವು ಕೊಟ್ಟೋಗ ಅಲ್ಲಿಲ್ಲ ಅವರು ಮನೆ ಚೇಂಜ್ ಮಾಡಿರ್ತಾರೆ. ಸೊ ಇದನ್ನು ನೀವು ಚೇಂಜ್ ನಾವು ತಿಳಿಸ್ಬೇಕು. ಎಲ್ಲ ಇಲ್ಲಿ ನೋಟಿಸೆಲ್ಲ ರಿಟರ್ನ್ ಬರ್ತದೆ. ಸೊ ಸಾಲ ತೆಗೆದ ಮೇಲೆ ಜನ ನಮಗೆ ಸಿಕ್ಕುವುದಿಲ್ಲ. ಇದು ಸೊಸೈಟಿಗೆ ಒಂದು ಕಂಟಕ ಆಗ್ತದೆ ಈ ರೀತಿ ಆದರೆ. ಎಲ್ಲ ಸದಸ್ಯರಿಗೆ ಗೊತ್ತಾಗಬೇಕಂತ ಹೇಳಿ ನಾನು ಹೇಳಿದಷ್ಟೇ. ಆಯಿತು. ಈಗ ನಮ್ಮಲ್ಲಿ ಎಷ್ಟು 202 ಜನ ಕೊಡ್ತೀಗ ಅಪ್ಲಿಕೇಶನ್ ಬರ್ತಾ ಉಂಟು. ಕಡೆಯದಾಗಿ ಲಾಭ ನಷ್ಟ ಎಂಥದ್ದು? ಲಾಭ ನಷ್ಟ 3 ವರ್ಷದಿಂದ 21-22ರಲ್ಲಿ 2.90 ನಷ್ಟ, 23-24ರಲ್ಲಿ 4.9 ಲಕ್ಷ, ಈಗ ಇದು 1,25,000. ನೋಡಿ ಸೊಸೈಟಿ ಈಗ ದರ ಇದೆಲ್ಲ 2.5 ವರ್ಷದ ಮಗು ನಡೀಲಿಕ್ಕೆ ಶುರು ಮಾಡಿದೆ. ಬಿದ್ದಿದೆ ಲಾಸ್ ಆಗಿ ಈಗ 1,25,000ಕ್ಕೆ ನಿಂತಿದೆ. 1,25,000ಕ್ಕೆ ನಿಲ್ಲಬೇಕಿದ್ರೆ 86,000 ಸಾವಗಳಿ ಡಿಪ್ರಿಷನ್ ಕೊಟ್ಟಿದ್ದೇವೆ ನಾವು. 76 ಮತ್ತೇನು ಉಂಟಲ್ಲಿ? ಇದು ಲಾಸ್ ಅಲ್ಲ. ಸಹಕಾರಿಯು ಒಳ್ಳೆ ಇದಕ್ಕೆ ಹೋಗ್ತದೆ, ಒಳ್ಳೆ ಲಾಭ ಆಗ್ತದೆ. ಅದರಿಂದ ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತು ಇದು ಕಡೆದಾಗಿ ನಮ್ಮ ಒಂದು ಇದು ಮಾಡಿದ್ವಿ ಅಂದರೆ ಮುಂದಿನ ಆಲೋಚನೆ ಅಂತಂದರೆ 3 ಕೋಟಿ ಡಿಪಾಸಿಟ್ ಕಲೆಕ್ಟ್ ಮಾಡಬೇಕು. ಅದು 3 ಕೋಟಿ ಅಂದರೆ ಅದು ಸೆಕ್ಯೂರಿಟಿ ಡಿಪಾಸಿಟೇ ಆಗಬೇಕು, ಅಲ್ಲ ಇದು ಠೇವಣಿ, ಅದು ಫಿಕ್ಸೆಡ್ ಡಿಪಾಸಿಟ್ ಆಗಬೇಕು. ಇದು ಪಿಗ್ಮಿಗೆ ಅಂದರೆ ಆಗ್ತದೆ ನಮಗೆ ಡೈರೆಕ್ಟಾಗಿ ಒಂದು 3 ಕೋಟಿ ಇದ್ದರೆ ನಮಗೆ ಲೋನ್ ಕೊಡಲಿಕ್ಕೆಲ್ಲ ಆಗ್ತದೆ. ಎರಡನೇ, ಇದು ಇನ್ಸೂರೆನ್ಸ್ ಲೋನ್ ತೆಗೆಯೋರಿಗೆ ಇನ್ಸೂರೆನ್ಸು ಈಗ ಕೆಲವು ಇದೆಲ್ಲ ಇಟ್ಟಿದ್ದೇವೆ ನಾವು. ಮುಂದೆ ಬರೋ ಇದು ವೆಹಿಕಲ್ ಲೋನ್ ಇದೆಲ್ಲ ಆಲೋಚನೆ ಇದೆ. ಅದ ಕಾರಣ ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತು ಇನ್ನು ಮುಂದೆಯೂ ಎಲ್ಲ ನೀವು ಆಫೀಸಿಗೆ ಬಂದು ಮಾತಾಡ್ಬೋದು, ನಿಮ್ಮ ಇದು ನೋಡ್ಬೋದು, ಸ್ವಲ್ಪ ಡಿಪಾಸಿಟ್ ಕೊಡ್ಬೋದು. ಇದು ಹತ್ತಿರ ಇದೆ, ಹೈವೇಲ್ಲೇ ಇದೆ, ಎಲ್ಲ ಬರಬೇಕು, ಎಲ್ಲ ಸಹಕರಿಸಲು ಕೇಳ್ತಾ. ಪುಟ್ಟದ ಸೊಪ್ಪಿಲ್ಲ, ಸೌಹಾರ್ದದ ವಿಷಯ ಅರಿಯದ ಕುಂಜಮಿಲ್ಲ ಅಂತ ಹೇಳಿದಾಗೆ ನಿಮಗೆ ಬರೀ ನಮ್ಮ ಜನಚೈತನ್ಯದ ವಿಷಯ ಅಲ್ಲ, ಇಡೀ ಸೌಹಾರ್ದದ ವಿಷಯವನ್ನು ಅವರು ಇಲ್ಲಿ ವಿಶ್ಲೇಷಣವಾಗಿ ವಿವರವಾಗಿ ನಿಮ್ಮ ತಲೆಗೆ ಒಕ್ಕುವಂತೆ ಹೇಳಿದ್ದಾರೆ. ಧನ್ಯವಾದಗಳು ಕುಂಜಾಮ್ರವರೇ. ಇನ್ನು ಮುಂದೆ ಈಗ ನಮ್ಮ ನಿರ್ದೇಶಕರು ಮಾತಾಡಿ ಆಯಿತು, ನಮ್ಮ ಸಲಹೆಗಾರರು ಮಾತಾಡಿ ಆಯಿತು. ಹಾಗೆ ಬಂದಂಥ ಗ್ರಾಹಕರು ಯಾರಾದರೂ ಇದ್ದರೆ ದಯವಿಟ್ಟು, ಯಾಕಂದರೆ ನಮ್ಮ ಸಂಸ್ಥೆಗೆ ಬಂದಾಗ ನಿಮಗೆ ಯಾವ ರೀತಿಯಲ್ಲಿ ಸೇವೆ ಸಿಗುತ್ತದೆ, ಅಲ್ಲಿ ಯಾವ ರೀತಿಯಲ್ಲಿ ನಿಮ್ಮನ್ನು ಸ್ವಾಗತಿಸ್ತಾರೆ, ಹೇಗೆ ಅಲ್ಲಿ ಉಪಚಾರ ಮಾಡ್ತಾರೆ, ಅಥವಾ ಲೋನ್ ರಿಕವರಿಗೆ ಹೇಗೆ ನಿಮ್ಮ ಹತ್ರ ಮಾತಾಡ್ತಾರೆ ಎಂಬ ನಿಮ್ಮ ಒಂದು ಅನಿಸಿಕೆ ಇದ್ದರೆ ದಯವಿಟ್ಟು ಬರೀ ಒಂದು 5 ನಿಮಿಷದ ಮಾತಿನಲ್ಲಿ ಮುಗಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಗೆ ಬರಲಿಕ್ಕೆ ಸ್ವಲ್ಪ ಮುಜುಗರವಿರುತ್ತದೆ. ಆದ್ದರಿಂದ ನೀವು ವೇದಿಕೆಗೆ ಬರೋದು ಬೇಡ, ನಿಮ್ಮ ಹತ್ತಿರನೇ ನಮ್ಮ ಧ್ವನಿವರ್ಧಕ ಬರ್ತದೆ. ಆ ಧ್ವನಿವರ್ಧಕದಲ್ಲಿ ನೀವು ತಿಳಿಸ್ಬೋದು. ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ನನ್ನದೊಂದು ವಿನಂತಿ. ನನ್ನ ಹೆಸರು ಹರಿಶ್ಚಂದ್ರ ಅಂತ, ಕುತ್ತಾರ್. ಏನಂದರೆ ಇಲ್ಲಿ ಪರಿಸರದಲ್ಲಿ ಒಂದು 5 ರಿಕ್ಷಾ ಪಾರ್ಕ್ ಇದೆ. ಆವಾಗ ಅವರಿಗೆ ಒಂದು ವರ್ಷಕ್ಕೆ ಒಂದು 10,000 AFC ಅಥವಾ ಇನ್ಶೂರೆನ್ಸ್ ಅಂಥದ್ದೆಲ್ಲ ಒಂದು ಕಷ್ಟ ಇರ್ತದೆ. ಅದಕ್ಕೆ ನಮ್ಮ ಯಾರಾದರೂ ಸದಸ್ಯರು ಅಥವಾ ನಿರ್ದೇಶಕರೆಲ್ಲ ಹೋಗಿ ಅವರಲ್ಲಿ ಒಂದು ವಿನಂತಿ ಮಾಡಿದರೆ ಏನಂದರೆ ಅವರಿಗೆ ಒಂದು 10,000 ಒಂದು ಸಾಲ, ಒಂದು 2 ಜಾಮೀನು ಹಾಕಿ ಕೊಟ್ಟರೆ ಅದು ನಮ್ಮ ಬ್ಯಾಂಕಿಗೊಂದು. ನನ್ನ ಹೆಸರು ಪುಷ್ಪ ಅಂತೇಳಿ. ವೇದಿಕೆಯಲ್ಲಿರುವಂಥ ಎಲ್ಲರಿಗೆ ನಾನು ಅಭಿನಂದಿಸುತ್ತಾ, ನನಗೆ ತುಂಬ ಖುಷಿಯಾದದ್ದು ನಿಮಗೊಂದು ಸಿಟ್ಟಿಂಗ್ ಫೀಸ್ ಇಲ್ಲ ಅಂತ ನೀವು ಹೇಳಿದ್ದೀರಿ. ನನಗೆ ಅದು ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲೂ ಸಿಟ್ಟಿಂಗ್ ಫೀಸಿಗಾಗಿ ಹಾತೊರೆಯುತ್ತಿರ್ತಾರೆ ನಿರ್ದೇಶಕರೆಲ್ಲ. ನೀವು ಅದೊಂದು ಇಲ್ಲ ಅಂತ ಹೇಳುವಾಗ ನನಗೆ ಅದೊಂದು ಖುಷಿ ಆಯಿತು. ಮತ್ತೊಂದು ಅವರ ಬಗ್ಗೆ ನೀವು ಹೇಳಿದ್ದೀರಿ. ಅವರು ನಿಜವಾಗಿ ಸಹ ಒಳ್ಳೆಯ ವ್ಯಕ್ತಿ. ಯಾಕೆಂದರೆ ನಾನು ಒಂದು ಸಲ ರಜೆ ಅಂತ ನನಗೆ ಗೊತ್ತಿರಲಿಲ್ಲ ಲೋನ್ ಕಟ್ಟಲಿಕ್ಕೆ ಹೋಗಲಿಕ್ಕೆ. ಆಗ ಶನಿವಾರ ದಿವಸ ಮಧ್ಯಾಹ್ನ ಮೇಲೆ, ಆದರೆ ಅವರು ನನ್ನನ್ನು ಹಿಂದೆ ಕಳಿಸಲಿಲ್ಲ. ಆ ಹಣವನ್ನು ಅವ್ರಿಗೆ ತಕ್ಕೊಂಡು ಬರೆದು, ನಾನು ನಿಮಗೆ ರಿಸಿಪ್ಟ್ ಮತ್ತೆ ಕೊಡ್ತೇನೆ ಬಂದಾಗ ಅಂತೇಳಿ, ಇನ್ನೊಮ್ಮೆ ನೀವು ಬರಬೇಡಿ ಅಂತೇಳಿ ತಗೊಂಡ್ರು. ನನಗೆ ಅವರ ತುಂಬ ಖುಷಿಯಾಗಿತ್ತು. ಮತ್ತು ಅಲ್ಲಿ ಹೋಗುವಾಗ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಕಾರ್ಯದರ್ಶಿಯವರು ಸಹ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಸ್ವಾಗತಿಸ್ತಾರೆ, ಒಳ್ಳೆ ಮಾತಾಡ್ತಾರೆ. ಅದಕ್ಕಾಗಿ ನಾನು ತುಂಬ ಅಭಿನಂದಿಸ್ತೇನೆ. ಆ ಸಲಹೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಅಥವಾ ನಿರ್ದೇಶಕರ ಜೊತೆಗೆ ಅವರು ಈಗಾಗಲೇ ಮಾತಾಡಿಕೊಂಡ್ರು. ಸೊ ಯಾವ ರೀತಿಯಲ್ಲಿ ಕೊಡ್ತಾರೆ ಎಂಬುದನ್ನು ಅಶ್ವಿನ್ರವರೇ, ನಿಮ್ಮ ಸಲಹೆ ಅಂತೂ ಬಹಳ ಒಂದು ಉತ್ತಮವಾದ ಸಲಹೆ. ಯಾಕಂದರೆ ನೀವು ಯಾವುದನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೇಳಿಲ್ಲ. ನಮ್ಮ ಬ್ಯಾಂಕಿಗೆ ಒಂದು ಉತ್ಪತ್ತಿ ಬರಬೇಕು ನೀವು ಅಥವಾ ಒಂದು ಪ್ರಚಾರ ಬರಬೇಕೆಂಬ ಒಂದು ಉದ್ದೇಶದಿಂದ ನೀವು ಸಲಹೆಯನ್ನು ಕೊಟ್ಟಿದ್ದೀರಿ. ಈ ಸಲಹೆಯನ್ನು ನಾವು ಮುಂದಿನ ಸಭೆಯಲ್ಲಿ ಅಂದರೆ
ನಮ್ಮ ಮೀಟಿಂಗಲ್ಲಿ ಮಾತಾಡಿಕೊಂಡು ನಾವು ಅದಕ್ಕೆ ಬೇಕಾದ ಒಂದು ಏರ್ಪಾಡನ್ನು ನಾವು ಮಾಡ್ತೇವೆ. ಆದ್ದರಿಂದ ಅಷ್ಟರವರೆಗೆ ಒಂದು ವಾರದ ಸಮಯಾವಕಾಶ ನಮಗೆ ನೀವು ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಪುಷ್ಪರವರು ಕೂಡ ಒಂದು ಉತ್ತಮವಾದ ಸಲಹೆಯನ್ನು ಬ್ಯಾಂಕಿನ ಇದಕ್ಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಉತ್ತಮವಾದ ಒಂದು ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿದ್ದವರ ಒಂದು ವಿನಂತಿ, ಉಳ್ಳಾಳ ಪುರಸಭೆಯ ಉಪಾಧ್ಯಕ್ಷರಾದಂಥ ಸ್ವಪ್ನ ಹರೀಶ್ ಅವರು ಒಂದೆರಡು ಮಾತು ಮಾತಾಡಬೇಕಂತ ಹೇಳ್ತಾ ಇದ್ದಾರೆ. ತಾವು ದಯವಿಟ್ಟು ವೇದಿಕೆಗೆ ಬಂದು, ಪರವಾಗಿಲ್ಲ, ಮುಂದಿನ ಸಭೆಯಲ್ಲಿ ತಾವು ಆದಷ್ಟು ಇದು ಜನಚೈತನ್ಯ ಸೌಹಾರ್ದ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದ ರವೀಂದ್ರಣ್ಣನವರಿಗೂ ಹಾಗೂ ಎಲ್ಲ ನಿರ್ದೇಶಕರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ನಾನು ಈ ಶಾಖೆಗೆ ನಾನು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ, ಅದೇ ರೀತಿ ಇದು ಬಹಳ ಉತ್ತಮ ನಡೆಯುತ್ತಾ ಉಂಟು. ಅದೇ ರೀತಿ ಒಳ್ಳೆ ರೀತಿಯ ಪ್ರಾಫಿಟ್ ಸಹ ಉಂಟು ಅಂತ ಹೇಳಿದರು, ತಿಳ್ಕೊಂಡೆ ನಾನು ಕೇಳಿ. ಅದೇ ರೀತಿ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ನಾನು ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಸೌಹಾರ್ದ ಸಹಕಾರಿ ಸಂಘ ಎಲ್ರಿಗೂ, ಎಲ್ಲ ಸಂಘಕ್ಕೊಂದು ಮಾದರಿ ಆಗಲಿ ಅಂತ ಆಶಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಬರಲಿ ಎಂಬ ಆಶಯವನ್ನು ಇಟ್ಟುಕೊಂಡು ನಾವು ಮುಂದಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಶ್ರೀಮತಿ ಗಂಗಕ್ಕ ಕಾರ್ಯಕ್ರಮ ಏನಂತ ಹೇಳಿದರೆ, ಎಲ್ಲರೂ ಮಾತಾಡಿ ಆಯಿತು, ಎಲ್ಲರ ಅಭಿಮತ ಕೇಳಿ ಆಯಿತು, ಎಲ್ಲರ ಸಂದೇಶ ಕೇಳಿ ಆಯಿತು. ಈಗ ನಾನು ಮೊದಲೇ ಹೇಳಿದ್ದೇನೆ, ನಮ್ಮ ಸಾರಥಿ ಅಂತ ಹೇಳಿದರೆ ಒಂದು ರಥವನ್ನು ನಡೆಸಬೇಕು. ಸಾರಥಿ ಇಲ್ಲದಿದ್ದರೆ ಆ ರಥ ಮುಂದೆ ಹೋಗೋದಿಲ್ಲ. ಬರೀ ಒಂದು ಕುದುರೆಯನ್ನು ಕಟ್ಟಿದರೆ ಕುದುರೆ ಹೋಗ್ತಾ ಇರೋದು. ಆ ಸಾರಥಿ ಅದನ್ನು ಆ ತಕ್ಕ ಸಮಯಕ್ಕೆ ಯಾವ ಇದರಲ್ಲಿ ತಿರುಗಿಸ್ಬೇಕು ಎಂಬ ಒಂದು ಅವರಿಗೆ ಇದ್ದರೆ ಮಾತ್ರ, ಆ ಉದ್ದೇಶ ಇದ್ದರೆ ಮಾತ್ರ ಅದು ಚೆನ್ನಾಗಿ ನಡೀತದೆ ಅಂತ ಒಂದು ನಮ್ಮ ಸಾರಥಿ ಸ್ಥಾನದಲ್ಲಿ ಇರುವಂಥ ರವೀಂದ್ರ ಯು ಅವರು ದಯವಿಟ್ಟು ತಮ್ಮ ಎರಡು ಅನಿಸಿಕೆ ನಮಗೆ ಹಂಚಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ದೇವದೇವರನ್ನು ನೆನಪಿಸುತ್ತಾ ಸೋಮನಾಥ ದೇವಸ್ಥಾನವನ್ನು ಪ್ರಾರ್ಥಿಸ, ಭಗವತಿ ಅಮ್ಮನನ್ನು ಪ್ರಾರ್ಥಿಸ, ವೇದಿಕೆಯಲ್ಲಿ ಆಸೀನರಾಗಿದ್ದ ಜನಚೈತನ್ಯ ಸೊಸೈಟಿಯ ಎಲ್ಲ ನಿರ್ದೇಶಕರಿಗೂ ಹಾಗೂ ಗೌರವ ಸಲಹೆಗಾರರಿಗೂ ಹಾಗೂ ನೌಕರವಂದರಿಗೂ ಹಾಗೂ ಪಿಗ್ಮಿ ಏಜೆಂಟ್ನವರಿಗೂ ಎಲ್ಲರಿಗೂ ಹಾಗೂ ವೇದಿಕೆ ಮುಂದೆ ಆಸೀನರಾಗಿದ್ದ ನನ್ನ ಸದಸ್ಯರಿಗೂ, ಠೇವಣಿದಾರರಿಗೂ, ಷೇರು ಬಂಡವಾಳದಾರರಿಗೂ ಮತ್ತು ನನ್ನ ಆತ್ಮೀಯ ಬಂಧುಗಳಿಗೂ ಮತ್ತು ಎಲ್ಲ ಮಾತೆಯರಿಗೂ, ಗಣ್ಯರಿಗೂ, ಅದಲ್ಲದೆ ನನ್ನೊಂದು ಆತ್ಮೀಯರಾದ ಸುಳ್ಯ PLD ಬ್ಯಾಂಕಿನ ಮಾಜಿ ಮ್ಯಾನೇಜರಾದ ಧನರಾಜನ್ನು ನಾನೊಂದು ಈಗಾಗಲೇ ಒಂದು ಗುರುತಿಸಿಕೊಂಡಿದ್ದೇನೆ. ಅವರಿಗೆ ಕೂಡ ನಾನು ನಮಸ್ಕರಿಸ್ತಾ, ನಾವು ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಜನಚೈತನ್ಯ ಸೊಸೈಟಿಯ 3ನೆಯ ವಾರ್ಷಿಕ ಮಹಾಸಭೆಯನ್ನು ಭಾಳ ಭಕ್ತಿ, ವಿಶ್ವಾಸ, ಶ್ರದ್ಧೆಯಿಂದ ನಡೆಸ ಬಂದೇವೆ. ನಾವು ಈಗಾಗಲೇ ನಮ್ಮ ಗೌರವ ಸಲಹೆಗಾರರಾದ ಕುಂಜಮ್ಮನವರು ಮತ್ತು ನಮ್ಮ ಕಾದೇಶನವರು ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಅದು ಭಾರಿ ಸಂತೋಷವಾಯಿತು. ಭಾರಿ ನಾವು ನಮ್ಮ ಈ ಒಂದು ಜನಚೈತನ್ಯ ಭಾರಿ ನಮ್ಮ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಹಾಗೆ ಗ್ರಾಹಕರು ತೆಗೆದ ಸಾಲವನ್ನು ಅದರ ಉಪಯೋಗವನ್ನು ಪಡೆದು ಕಪ್ತ ಕ್ರಮದಲ್ಲಿ ಅವರು ಸಂದಾಯ ಮಾಡಿದ್ದಾರೆ. ಮತ್ತು ಎಲ್ಲ ಠೇವಣಿದಾರರಿಗೂ ಅವರಿಗೂ ಒಳ್ಳೆಯ ಅಭಿನಂದನೆ ಸಲ್ಲಿಸ್ತಾ, ಅಲ್ಲದೆ ನಮ್ಮ ಜನಚೈತನ್ಯ ನೌಕರರಾದ ಅವರು ಕೂಡ ಒಳ್ಳೆಯ ಇದರ ಮಹತ್ವವನ್ನು ಪಡೆದು ಭಾರಿ ಉಸ್ತುವಾರಿ ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಸದಸ್ಯರು ಸಾಲ ತೆಗೆದುಕೊಂಡಾಗ ಅವರಿಗೆ ಕೆಲಸ ಕೊಡಲಿಕ್ಕೆ ನೆನಪಿರೋದಿಲ್ಲ. ಇವರು ಶಾಂತಿ, ತಾಳ್ಮೆಯಿಂದ ಅವ್ರ ಹತ್ರ ಹೇಳಿ ರಿಕಾರ್ಡಿಂಗ್ ಮಾಡಿ ಆ ಒಂದು ಜವಾಬ್ದಾರಿ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಹೇಳಲು ಇಚ್ಛಿಸಪಡುತ್ತೇನೆ. ಈ ಒಂದು ಜನಚೈತನ್ಯ ಸೊಸೈಟಿಯ ಇನ್ನು ಮುಂದೆಯೂ
ಉತ್ತೀರ್ಣಗೊಳ್ಳಲಿ ಪ್ರತಿ ಇದಾಗಲಿ ಎಂದು ಹೇಳುತ್ತಾ, ಅಲ್ಲದೆ ಭಗವಂತನು ಅನುಗ್ರಹ ಎಲ್ಲರಿಗೂ ಆಶೀರ್ವಾದ ಕೊಡುತ್ತಾ ಈ ಒಂದು ಜನಚಿಂತೆ ಸೊಸೈಟಿಯನ್ನು ಬೆಳೆಸಿಕೊಳ್ಳೋದು ನಿಮ್ಮ ಎಲ್ಲರ ಒಂದು ಕರ್ತವ್ಯ ಆಗಿದೆ. ಎಲ್ಲರಿಗೂ ಶುಭಾಶಯ. ಧನ್ಯವಾದಗಳು ರವೀಂದ್ರ ಯು ಅವರೇ. ದೇವರ ಕಡೆಯಿಂದ ಆಶೀರ್ವಾದ ಹಾಗೂ ನಿಮ್ಮ ಕಡೆಯಿಂದ ಶುಭಾಶಯ ಕೊಟ್ಟು ಮುಂದೆ ಕೂಡ ಈ ಜನಚೈತನ್ಯ ಸೌಹಾರ್ದ ಸಹಕಾರಿ ನಿಮಿತ್ತ ಉತ್ತಮ ರೀತಿಯಲ್ಲಿ ನಡೆಯಲಿ, ಎಲ್ಲರ ಬಾಯಲ್ಲಿಯೂ ಜನಚೈತನ್ಯ ಎಂಬ ಒಂದು ಮಾತು ಬರಲಿ ಎಂಬ ಒಂದು ಉದ್ದೇಶವನ್ನು ತಾವು ಇಟ್ಟುಕೊಂಡು ತಮ್ಮ 2 ಮಾತುಗಳನ್ನು ಇಲ್ಲಿ ಸಲ್ಲಿಸಿದಿರಿ. ನಿಮಗೆ ಪೂರಕವಾದ ವಂದನೆಗಳು. ಅಚ್ಚುಕಟ್ಟಾಗಿ ಬಹಳ ಚೊಕ್ಕವಾಗಿ, ಅಂದರೆ ಯಾವುದೇ ಒಂದು ಗ್ರಾಹಕರಿಗಾಗಲಿ ಕೂತವರಿಗಾಗಲಿ ಬೇಸರವಿಲ್ಲದೆ ಬರೀ 3:30ಕ್ಕೆ ಪ್ರಾರಂಭವಾದ ಸಭೆಯನ್ನು 4:20 ಒಳಗೆ, ಯಾಕಂದರೆ ಯಾವುದೇ ಸೌಹಾರ್ದದಲ್ಲಿ ಹೋದರೆ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 1 ಗಂಟೆವರೆಗೆ ಇರ್ತದೆ, ಅಥವಾ 2 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆವರೆಗೆ ಇರ್ತದೆ. ಆದರೆ ನಾವು ಆ ಥರ ಮಾಡಲಿಲ್ಲ. ಭಾಳ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ಎಲ್ಲರ ಮನಸ್ಸಿಗೂ ಅದು ನಾಟುವಂತೆ ಮುಂದೆಯೂ ಕೂಡ ಈ ಜನಚೈತನ್ಯ ಅವರ ಸಭೆಗೆ ನಾವು ಹೋಗುವ, ಯಾಕಂದರೆ 1 ಗಂಟೆ ಒಳಗೆ ಅವರು ಮುಗಿಸಿ ನಮ್ಮನ್ನು ಮನೆಗೆ ಕಳಿಸ್ತಾರೆ ಎಂಬ ಒಂದು ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ. ಯಾಕಂದರೆ ಮನೆಗೆ ಕಳಿಸುವಾಗ ಹೇಗೆ ನಿಮಗೆ ಹಾಗೆ ಕಳಿಸೋದಿಲ್ಲ, ಈಗ ನಿಮ್ಮ ಮನಸ್ಸಿಗೆ ಹೇಗೆ ನಿಮಗೆ ಸಂತೋಷವನ್ನು ಕೊಟ್ಟೆವೋ ಅದೇ ರೀತಿ ನಿಮಗೆ ಉದರಕ್ಕೂ ಕೂಡ ಒಂದು ಸಂತೋಷವನ್ನು ಕೊಡುವಂಥ ಉಪಹಾರದ ವ್ಯವಸ್ಥೆ ಇದೆ. ಆ ಉಪಹಾರವನ್ನು ಎಲ್ಲರೂ ಮುಗಿಸ್ಕೊಂಡೇ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಅದಕ್ಕಿಂತ ಮೊದಲು ಈಗ ಬಂದಂಥ ನಿಮ್ಮೆಲ್ಲರನ್ನು ನಾನು ಅತ್ಯಂತ ಆದರಣೀಯ ಸ್ವಾಗತದಿಂದ ನಾನು ಸ್ವಾಗತಿಸಿದ್ದೇನೆ. ಈಗ ಅದೇ ರೀತಿ ಬೀಳ್ಕೊಡುವಂಥ ಕಾರ್ಯಕ್ರಮವನ್ನು ಹಿಂದೆ ನಮ್ಮ ಉಳ್ಳಾಲ ಪುರಸಭೆಯ ಅಧ್ಯಕ್ಷರಾಗಿರುವಂಥ ಚಿತ್ರಕಲಕೆ ಅವರು ಈಗ ನಮ್ಮ ಸಂಘದ ನಿರ್ದೇಶಕಿ ಕೂಡ ಆಗಿದ್ದಾರೆ. ಅವರು ತಮ್ಮ 2 ಮಾತುಗಳಿಂದ ಧನ್ಯವಾದದೊಂದಿಗೆ ನಿಮ್ಮನ್ನು ಬೀಳ್ಕೊಡಲು ಎದ್ದು ಬರ್ತಾ ಇದ್ದಾರೆ. ಸಂಶಯ, ಯಾಕಂದರೆ ನಾನು ಈಗ ಅಧ್ಯಕ್ಷ ಆಗಿಲ್ಲ, ಮಾಜಿ ಅಧ್ಯಕ್ಷ ಅಂತ ಮೊದಲೇ ನಾನು ಹೇಳಿದ್ದೇನೆ. ಭಗವತಿಯೇ ನಮಃ. ನಮ್ಮ ಇವತ್ತಿನ ಜನಚೈತನ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಅಧ್ಯಕ್ಷರಾದ ರವೀಂದ್ರ ಯು ಸರ್ ಅವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದ್ದೇನೆ. ಮತ್ತು ಎಲ್ಲ ನಿರ್ದೇಶಕರಿಗೂ ಅನಂತ ಧನ್ಯವಾದ, ಹಾಗೂ ನಮ್ಮ ಕಾರ್ಯದರ್ಶಿಯಾದ ಮಾಲತಿಯವರಿಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ, ಹಾಗೂ ಗುಮಾಸ್ತರಾದ ಅರ್ಪಿತ್ ಕೋಟ್ಯಾನ್ ಅವರಿಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಮಾರ್ಗದರ್ಶಕರಾದ ಕುಂಜಂಬು ಸರ್ ಅವರಿಗೂ ನಾನು ಧನ್ಯವಾದವನ್ನು ನಿರ್ದೇಶಕರಾದ ದಿನೇಶ್ ಮರುಳಿ ಸರ್ ಅವರಿಗೆ ನಾನು ಸ್ಪೆಷಲಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕಂದರೆ ಇವತ್ತಿನ ಕಾರ್ಯಕ್ರಮ ಮಧ್ಯಾಹ್ನ ಹೊತ್ತು ಎಲ್ಲರಿಗೂ ನಿದ್ದೆ ಬರುವಂಥ ಒಂದು ಅಮಲಲ್ಲಿ ಇರ್ತೇವೆ ನಾವು. ಆದರೆ ಅವರ ನಿರೂಪಣೆ ಎಷ್ಟು ಚಂದ ಮಾಡಿದ್ರಂದರೆ ಚೊಕ್ಕದಾಗಿ ಮಾಡಿ ಎಲ್ಲರನ್ನೊಂದು ಅಲರ್ಟ್ ಆಗಿ ಇರುವ ಹಾಗೆ ಮಾಡಿದರು ಅವರು. ಹಾಗಾಗಿ ಅವರಿಗೆ ಸ್ಪೆಷಲಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಧ್ವನಿವರ್ಧಕ ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮಗೆ ಸ್ಥಳಾವಕಾಶ ಕೊಟ್ಟ ಕ್ಲಿಕ್ ಕ್ಯಾಟ್ರರ್ಸ್ ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ಇನ್ನೊಮ್ಮೆ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದ ಸಪ್ನಾ ಹರೀಶ್ ಅವರು ತುಂಬ ಬ್ಯುಸಿ ಇದರಲ್ಲಿ ಶೆಡ್ಯೂಲಲ್ಲಿ ಇವತ್ತು ಅವರು ನಮ್ಮ ಮಹಾಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ನಾವು ಇವತ್ತು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಂದ ಎಲ್ಲ ಗ್ರಾಹಕ ಇದ್ದೇನೆ. ಮತ್ತು ಇನ್ನು ಎಲ್ರಿಗೂ ಮಗದೊಮ್ಮೆ ಅವರಿಗೆ ಗ್ರಾಹಕರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅವರಿಗೆ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಯಾಕಂದರೆ ನಮ್ಮ ಟ್ರಾನ್ಸಾಕ್ಷನ್ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂತಾದರೆ ನಮ್ಮ ಗ್ರಾಹಕರೇ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕು. ಹಾಗೆ ನನ್ನ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕೂಡ ಒಂದು ನಮ್ಮ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈಗ ಒಂದು ಗುರುತಿಸುವಿಕೆ ಕಾರ್ಯಕ್ರಮ ನಮ್ಮ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀಯುತ ಗಣೇಶ್ ಕುಂಟಲ್ಪಾಡಿಯವರ ಅಳಿಯ ಮತ್ತು ಮಗಳು ಬಂದಿದ್ದಾರೆ. ತಾವು ದಯವಿಟ್ಟು ಎದ್ದು ಎಲ್ಲರಿಗೂ ತಮ್ಮ ದರ್ಶನವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಾನು ಆಗಲೇ ಹೇಳಿದಂತೆ ನಮ್ಮ ಕಾರ್ಯಕ್ರಮ ಎಲ್ಲ ಈಗ ಕೊನೆಯ